ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಒಮ್ಮನಸ್ಸಿನಿಂದ ಒಂದೇ ಶಬ್ದದಿಂದ ಎಲ್ಲರ ಶಬ್ದವನ್ನು ಕಿವಿಯಲ್ಲಿ ಆಲಿಸುತ್ತಾ ಹೃದಯವನ್ನು ತೆರೆಯುತ್ತಾ ಭಕ್ತಿ ಭಾವದಿಂದ ನಾನು ದೇವರ ಮುಂದೆ ಇದ್ದೇನೆ, ನನ್ನ ದೇವರ ಮುಂದೆ ಇದ್ದೇನೆ ಎಂಬ ಭರವಸೆಯಿಂದ ಅಂತರಾಳದಿಂದ ಪ್ರಾರ್ಥಿಸುವ ಸಮಯವಿದು. ಅಂತರಾಳದಿಂದ ಪ್ರಾರ್ಥಿಸುವ, ಆಲಸ್ಯ ಇಲ್ಲದೆ, ನಿದ್ರಾವಸ್ಥೆ ಇಲ್ಲದೆ, ಪವಿತ್ರಾತ್ಮಭರಿತರಾಗಿ ನಾವು ಪ್ರಾರ್ಥಿಸುವ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ, ಯೇಸುವೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ವಂದನೆ, ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ಮಹಿಮೆ, ಪವಿತ್ರ ಆತ್ಮರೇ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ, ಪವಿತ್ರ ಆತ್ಮರೇ ವಂದನೆ, ಪವಿತ್ರ ಆತ್ಮರೇ ಆರಾಧನೆ, ಪವಿತ್ರ ಆತ್ಮರೇ ಮಹಿಮೆ, ಪವಿತ್ರ ಆತ್ಮರೇ ಕೃತಜ್ಞತೆ, ಪವಿತ್ರ ಆತ್ಮರೇ ಬನ್ನಿರಿ. ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ. ನಿಮ್ಮ ಪ್ರೇಮಾಗ್ನಿಯನ್ನು ನನ್ನಲ್ಲಿ ಪ್ರಜ್ವಲಗೊಳಿಸಿರಿ. ನಿಮ್ಮ ಶ್ವಾಸವನ್ನು ಊದಿರಿ. ನವಜೀವನವು ಉತ್ಪನ್ನವಾಗುವುದು. ಭೂಮಿಯು ಹೊಸದಾಗುವುದು. ಓ ಪವಿತ್ರಾತ್ಮರೇ ಬನ್ನಿರಿ. 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 ನನ್ನ ಆಲೋಚನೆಗಳನ್ನು ಶುದ್ಧೀಕರಿಸಿರಿ. ನನ್ನ ನಡೆನುಡಿಗಳನ್ನು ಶುದ್ಧೀಕರಿಸಿರಿ. ನನ್ನ ಪ್ರಾರ್ಥನೆಯನ್ನು ಶುದ್ಧೀಕರಿಸಿರಿ. ಓ ಪವಿತ್ರಾತ್ಮರೇ ಶುದ್ಧೀಕರಿಸಿರಿ. ನನ್ನ ಚಿಂತೆ ಆಲೋಚನೆಗಳನ್ನು ಶುದ್ಧೀಕರಿಸಿರಿ. ಓ ಪವಿತ್ರಾತ್ಮರೇ ಶುದ್ಧೀಕರಿಸಿರಿ. ನನ್ನ ಜ್ಞಾನೇಂದ್ರಿಯಗಳನ್ನು ಶುದ್ಧೀಕರಿಸಿರಿ. ನನ್ನ ಪಂಚೇಂದ್ರಿಯಗಳನ್ನು ಶುದ್ಧೀಕರಿಸಿರಿ. ಓ ಪವಿತ್ರಾತ್ಮರೇ ಶುದ್ಧೀಕರಿಸಿರಿ. ನನ್ನಲ್ಲಿ ನಿಮ್ಮ ಪ್ರೀತಿಯನ್ನು ತುಂಬಿರಿ.
ನನ್ನಲ್ಲಿ ನಿಮ್ಮ ಪ್ರೀತಿಯನ್ನು ತುಂಬಿರಿ. ನನ್ನಲ್ಲಿ ನಿಮ್ಮ ಕೃಪೆಯನ್ನು ತುಂಬಿರಿ. ನನ್ನಲ್ಲಿ ನಿಮ್ಮ ಕೃಪೆಯನ್ನು ತುಂಬಿರಿ. ನಿಮ್ಮ ಕೃಪೆಯಿಂದ ನನ್ನನ್ನು ಮುನ್ನಡೆಸಿರಿ. ನಿಮ್ಮ ಕೃಪೆಯಿಂದ ನನ್ನನ್ನು ಮುನ್ನಡೆಸಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ದಿವ್ಯ ಬೆಳಕಾದವರೇ ಬನ್ನಿರಿ. ದಿವ್ಯ ಬೆಳಕಾದವರೇ ಬನ್ನಿರಿ. ನನಗೆ ಜ್ಞಾನ ವಿವೇಕವನ್ನು ನೀಡಿರಿ. ನಮಗೆ ಜ್ಞಾನ ವಿವೇಕವನ್ನು ನೀಡಿರಿ. ನನಗೆ ಕ್ಷಮಾ ಮನೋಭಾವನೆಯನ್ನು ನೀಡಿರಿ. ನಮಗೆ ಕ್ಷಮಾ ಮನೋಭಾವನೆಯನ್ನು ನಮಗೆ ನೀಡಿರಿ. ಕೃತಜ್ಞತಾ ಭಾವವನ್ನು ನೀಡಿರಿ. ನಮಗೆ ಕೃತಜ್ಞತಾ ಭಾವವನ್ನು ನೀಡಿರಿ. ಪಾಪ ಪ್ರಚೋದನೆಗಳಿಂದ ದೂರ ಮಾಡಿರಿ. ಪಾಪ ಪ್ರಚೋದನೆಗಳಿಂದ ದೂರ ಮಾಡಿರಿ. ಪಾಪವನ್ನು ದ್ವೇಷಿಸುವಂತೆ ಮಾಡಿರಿ. ಪಾಪವನ್ನು ದ್ವೇಷಿಸುವಂತೆ ಮಾಡಿರಿ. ಸತ್ಯದ ಪಥದಲ್ಲಿ ನನ್ನನ್ನು ನಡೆಸಿರಿ. ಸತ್ಯದ ಪಥದಲ್ಲಿ ನನ್ನನ್ನು ಮುನ್ನಡೆಸಿರಿ. ದೇವರ ವಾಕ್ಯದಿಂದ ನನ್ನನ್ನು ಅಭಿಷೇಕಿಸಿರಿ. ದೇವರ ವಾಕ್ಯದಿಂದ ನನ್ನನ್ನು ಅಭಿಷೇಕಿಸಿರಿ. ದೇವರ ವಾಕ್ಯದಿಂದ ನನ್ನನ್ನು ಅಭಿಷೇಕಿಸಿರಿ. ದೇವರ ವಾಕ್ಯದಿಂದ ನನ್ನನ್ನು ಅಭಿಷೇಕಿಸಿರಿ. ಓ ಪವಿತ್ರ ಆತ್ಮರೇ ಸ್ತೋತ್ರ. ಓ ಪವಿತ್ರ ಆತ್ಮರೇ ಸ್ತೋತ್ರ. ಓ ಪವಿತ್ರ ಆತ್ಮರೇ ವಂದನೆ. ಓ ಪವಿತ್ರ ಆತ್ಮರೇ ವಂದನೆ. ಓ ಪವಿತ್ರ ಆತ್ಮರೇ ಆರಾಧನೆ. ಓ ಪವಿತ್ರ ಆತ್ಮರೇ ಆರಾಧನೆ. ಅಪ್ಪ ತಂದೆಯೇ, ಪ್ರಭು ಯೇಸುವೇ, ಪವಿತ್ರ ಆತ್ಮರೇ, ಈ ಬೆಳಗಿನ ಜಾವದಲ್ಲಿ ನಿಮ್ಮ ಮಕ್ಕಳಾಗಿರುವ ನಾವು ನಿಮ್ಮ ಮುಂದೆ ಕುಳಿತು ನಿಮ್ಮನ್ನು ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸಿ ಈ ಸುಪ್ರಭಾತ ಪ್ರಾರ್ಥನೆಯಲ್ಲಿ ಈ ಲೋಕದ ಒಂದೊಂದು ಕಾರ್ಯಗಳಿಗಾಗಿ ಪ್ರಾರ್ಥಿಸಲು ನೀವು ಕರೆ ಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆ ಬಿಲಿಯಾಂತರ ಕೋಟಿ ಸ್ತೋತ್ರ ವಂದನೆ. ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥೆಯಾದ ಪರಿಶುದ್ಧ ಜಪಮಾನ ರಾಣಿಯ ಮಧ್ಯಸ್ಥಿಕೆಯಲ್ಲಿ ನಾವು ಪ್ರಾರ್ಥಿಸುವಂತೆ ಅನುಗ್ರಹಿಸಿದ್ದೀರಿ. ಈಗೋ ನಿಮ್ಮ ತಾಯಿ ಎಂದು ನೀವು ನಮಗೆ ಒಪ್ಪಿಸಿದ ಆ ಮಧುರಮಯ ತಾಯಿಯೊಂದಿಗೆ ಸೇರಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಯೇಸುವೇ, ಇದನ್ನು ನಾವು ವಿಶೇಷವಾಗಿ ಪ್ರೀತಿ ಅರಿಯದ ಮಕ್ಕಳನ್ನು ಸಮರ್ಪಿಸುತ್ತಾ ಇದ್ದೇವೆ. ಪ್ರೀತಿಯೇ ಇಲ್ಲದ ಮಕ್ಕಳನ್ನು ಸಮರ್ಪಿಸುತ್ತಾ ಇದ್ದೇವೆ. ಪ್ರೀತಿಯ ಮೌಲ್ಯವನ್ನು ಅರಿಯದೆ, ಆ ಪ್ರೀತಿಯ ಅರ್ಥವನ್ನು ಅರಿಯದೆ ಕೇವಲ ಜವಾಬ್ದಾರಿಯುತ ಜೀವಿತ ಎಂದು ಎಣಿಸುವ ಮಕ್ಕಳಿದ್ದಾರೆ ಸ್ವಾಮಿ. ಅವರೆಲ್ಲರ ಮೇಲೆ ಕರುಣೆ ತೋರಿರಿ. ಕಠಿಣ ಹೃದಯದಿಂದ, ಕ್ರೂರ ಹೃದಯದಿಂದ ವರ್ತಿಸುತ್ತಾ ಪ್ರೀತಿಯ ಮೌಲ್ಯವನ್ನೇ ಅರಿಯದ ಈ ಲೋಕದ ಬಿಲಿಯಾಂತರ ಜನರ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಪ್ರೀತಿಯನ್ನು ಅರಿಯದ ಎಷ್ಟೋ ಜನ ಪತಿಯರು, ಪತ್ನಿಯರಿದ್ದಾರೆ ಸ್ವಾಮಿ. ಪ್ರೀತಿ ಎಂದರೆ ಇವರುಗಳ ದೃಷ್ಟಿಯಲ್ಲಿ ಕೇವಲ ಮಂಚದಲ್ಲಿ ರಮಿಸುವ ಆ ಪ್ರೀತಿ ಮಾತ್ರವೇ ಆಗಿದೆ ಸ್ವಾಮಿ. ಅದನ್ನು ಪ್ರೀತಿ ಎಂದು ಎಣಿಸುತ್ತಾರೆ ಸ್ವಾಮಿ. ಕೇವಲ ದೈಹಿಕವಾದಂತಹ ಸುಖವನ್ನು ಮಾತ್ರ ಪ್ರೀತಿ ಎಂದು ಎಣಿಸುವ ಜಗತ್ತು ಸಹ ಆಗಿದೆ ಸ್ವಾಮಿ. ಪ್ರೀತಿ ಎಂದರೆ ದೈಹಿಕವಾದುದಲ್ಲ, ಆತ್ಮಿಕವಾದದ್ದು ಎಂಬ ಅರಿವನ್ನು ಮೂಡಿಸಿರಿ ಸ್ವಾಮಿ. ಪತಿಗೆ ಪತ್ನಿಯನ್ನು ಕಾಣುವಾಗ, ಪತ್ನಿಗೆ ಪತಿಯನ್ನು ಕಾಣುವಾಗ ಪ್ರೀತಿಯ ಮೌಲ್ಯಗಳಿಲ್ಲದ ಬಿಲಿಯಾಂತರ ಕುಟುಂಬಗಳು ಈ ಲೋಕದಲ್ಲಿ ಇದೆ ಸ್ವಾಮಿ. ಕೇವಲ ಕುಟುಂಬಗಳಲ್ಲಿ ಹಗೆತನ, ಮತ್ಸರ, ವೈರಾಗ್ಯ, ಸೇಡು, ದೂಷಣೆ, ನಿಂದನೆ, ಅವಮಾನ ಇವೆಲ್ಲವೂ ಸಹ
ಪ್ರೀತಿ ಇಲ್ಲದ ಸ್ವಭಾವಗಳಾಗಿದೆ ಸ್ವಾಮಿ, ಲಕ್ಷಣಗಳಾಗಿದೆ ಸ್ವಾಮಿ. ಯಾಕೆಂದರೆ ಯಾವ ವ್ಯಕ್ತಿಯಲ್ಲಿ ಈ ಎಲ್ಲ ಸ್ವಭಾವಗಳು ಇಲ್ಲದಿರುವುದೋ ಅವರು ಪ್ರೀತಿಯನ್ನು ಅರಿತವರಾಗಿದ್ದಾರೆ. ಅಂತೆಯೇ ನಾವಿಂದು ನೋಡುವಾಗ ಸ್ವಾಮಿ, ಈ ಪ್ರೀತಿಯ ಮೌಲ್ಯ ಎಂದು ಹೇಳುವಾಗ ಯಾಜಕರುಗಳಲ್ಲಿಯೂ ಈ ಪ್ರೀತಿ ಕಾಣುತ್ತಿಲ್ಲ ಸ್ವಾಮಿ. ತಾರತಮ್ಯ ಸ್ವಾಮಿ. ಎಷ್ಟೋ ಜನ ಪ್ರಾರ್ಥಿಸುವವರಲ್ಲಿ, ಶುಶ್ರೂಷಕರಲ್ಲಿ, ಶುಭ ಸಂದೇಶ ಸಾರುವವರಲ್ಲಿಯೂ ಈ ಪ್ರೀತಿ ಇಲ್ಲ ಸ್ವಾಮಿ. ಕೇವಲ ಬಾಯಿ ಮಾತಿನ ಉಪಚಾರವಾಗಿದೆ ಸ್ವಾಮಿ. ಒಡ ಹುಟ್ಟಿದವರಲ್ಲಿಯೂ ಈ ಪ್ರೀತಿ ಇಲ್ಲ ಸ್ವಾಮಿ. ಒಡ ಹುಟ್ಟಿದವರಲ್ಲಿಯೂ ಪ್ರೀತಿ ಇಲ್ಲ ಸ್ವಾಮಿ. ಕೊಟ್ಟದ್ದನ್ನು ಪಡೆದುಕೊಂಡದನ್ನು ಹಿಂತಿರುಗಿಸಿಕೊಡುವಂತಹ ಒಂದು ಸ್ವಾರ್ಥ ಪ್ರೀತಿಯಾಗಿದೆ ಸ್ವಾಮಿ. ಒಬ್ಬರನ್ನೊಬ್ಬರು ಅರಿಯದೆ ಕೇವಲ ಮಾಡಿದ್ದನ್ನು ಕೊಟ್ಟಿದ್ದನ್ನು ಹೇಳಿ ತೋರಿಸಿಕೊಳ್ಳುತ್ತಾ, ಒಬ್ಬರನ್ನ ಬಿಟ್ಟು ಮತ್ತೊಬ್ಬರ ಹಿಂದೆ, ಮತ್ತೊಬ್ಬರನ್ನ ಬಿಟ್ಟು ನೀನು ಮಗದೊಬ್ಬರ ಹಿಂದೆ ತಿರುಗುತ್ತಾ, ನಿಜವಾದ ಪ್ರೀತಿಯ ಮೌಲ್ಯವನ್ನೇ ಅರಿಯದಂತ ಮಕ್ಕಳ ಮೇಲೆ ಕರುಣೆ ತೋರಿ ಎಂದು ನಾವು ಪ್ರಾರ್ಥಿಸುತ್ತೇವೆ ಸ್ವಾಮಿ. ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳಾಗಿರುವ ನಾವುಗಳು ಪ್ರಾರ್ಥಿಸುವಾಗ ಸ್ವಾಮಿ, ನಮ್ಮ ಕುಟುಂಬಗಳನ್ನು ಸಹ ನಿಮ್ಮ ಮುಂದೆ ಇಡುತ್ತೇವೆ ರಾಜ. ನಮ್ಮ ಕುಟುಂಬಗಳಲ್ಲಿಯೂ ಈ ಪ್ರೀತಿಯ ಕೊರತೆ ಇದೆ ರಾಜ. ಒಂದೊಂದು ಪತಿ ಪತ್ನಿಯರ ಜೀವಿತದಲ್ಲಿ ನಾವು ನೋಡುವಾಗ, ಪತಿಗೆ ವಿರುದ್ಧವಾಗಿ ಪತ್ನಿ ಹೋರಾಡುವಾಗಲೆಲ್ಲ, ಅಥವಾ ಪತಿಗೆ ವಿರುದ್ಧವಾಗಿ ಪತ್ನಿ ಹೋರಾಡುವಾಗಲೆಲ್ಲ ಪ್ರೀತಿ ಇಲ್ಲ ಎಂಬುವ ಸತ್ಯವು ಪ್ರಕಟವಾಗುತ್ತದೆ ಸ್ವಾಮಿ. ಲೇವಾದೇವಿಯ ವ್ಯಾಪಾರವಾಗಿದೆ ಸ್ವಾಮಿ ಎಂದು ಕುಟುಂಬ ಜೀವಿತದಲ್ಲಿ ಪ್ರೀತಿ. ಹೌದು ಸ್ವಾಮಿ. ಕೊಡುವಾಗ ಪ್ರೀತಿ, ಮಾಡುವಾಗ ಪ್ರೀತಿ, ಕೇಳಿದ್ದನ್ನು ಹೇಳುವಾಗ ಪ್ರೀತಿ, ಗುಲಾಮರಾಗುವಾಗ ಪ್ರೀತಿ, ಕ್ಷಣಾರ್ಥಗಳಲ್ಲಿ ತಮ್ಮನ್ನು ಅಪಹರಿಸಿಕೊಳ್ಳುವ ಒಂದು ಕೊಳ್ಳೆ ಹೊಡೆಯುವಂತಹ ಪ್ರೀತಿಯಾಗಿದೆ ಸ್ವಾಮಿ ಎಂದು ಪ್ರೀತಿ. ಸ್ವಾರ್ಥತೆಯ ಪ್ರೀತಿ, ಒಂದನ್ನು ತೋರಿಸಿ ಪ್ರೀತಿಯನ್ನ ಕೊಳ್ಳೆ ಹೊಡೆಯುವಂಥದ್ದು ಹಾಗೂ ಮೋಸ ಮಾಡುವಂಥದ್ದಾಗಿದೆ ಸ್ವಾಮಿ ಈ ದಿನದ ಜಗತ್ತಿನ ಪ್ರೀತಿ. ಒಂದು ಮಗುವಿನ ಕೈಯಲ್ಲಿ ಒಂದು ಚಿಕ್ಕ ಉಪಕರಣವನ್ನು ತೋರಿಸಿ ದೊಡ್ಡದನ್ನು ಕಿತ್ತುಕೊಳ್ಳುವಂತೆ ನಮ್ಮ ಪ್ರೀತಿಯೂ ಆಗಿದೆ ಸ್ವಾಮಿ. ಸ್ವಾಮಿಗೆ ಪ್ರೀತಿಯೇ ಇಲ್ಲದ, ಪ್ರೀತಿಯನ್ನು ಅರಿಯದ ಎಲ್ಲ ಮಕ್ಕಳನ್ನು ಪರಿವರ್ತಿಸಿ ಪ್ರತಿಯೊಬ್ಬರೂ ಮನಪೂರ್ವಕವಾಗಿ ಪ್ರೀತಿಯನ್ನು ಅರಿಯುವಂತೆ, ಪ್ರೀತಿಸುವಂತೆ ಕರುಣಿಸಿರಿ ಎಂದು ಪಿತ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನುಳ್ಳ ತಂದೆಯೇ, ಆಮೇನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಅಪ್ಪ ತಂದೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ತ್ರಿಯೇಕ ದೇವರೇ ಸ್ತೋತ್ರ. ತಂದೆಯಾದ ದೇವರೇ, ರಾತ್ರಿಯಲ್ಲಿ ಒಳ್ಳೆಯ ನಿದ್ರೆಯನ್ನು ಕರುಣಿಸಿ ಈ ಹೊಸ ದಿವಸವನ್ನು ನೀವು ನನಗೆ ದಾನವಾಗಿ ಕೊಟ್ಟದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ. ಪ್ರಭುವೇ, ನಿಮ್ಮ ಅಪರಿಮಿತ ಕರುಣೆಗಾಗಿ ಸ್ತೋತ್ರ. ಪ್ರಭುವೇ, ನಿಮ್ಮ ದಯಕ್ಕಾಗಿ ಸ್ತೋತ್ರ ರಾಜ. ತಂದೆಯಾದ ದೇವರೇ, ನಮ್ಮನ್ನೆಲ್ಲರನ್ನು ನಿಮ್ಮ ಸ್ವರೂಪದಲ್ಲಿಯೇ ಸೃಷ್ಟಿ ಮಾಡಿದಕ್ಕಾಗಿ ಸ್ತೋತ್ರ ರಾಜ. ಪ್ರಭುವೇ, ಒಳ್ಳೆಯ ಗಾಳಿ, ಬೆಳಕು, ಈ ಪ್ರಕೃತಿ, ಪರಿಸರವನ್ನು ನೋಡುವ ಸೌಭಾಗ್ಯವನ್ನು ನೀವು ನನಗೆ ಕೊಟ್ಟದಕ್ಕಾಗಿ ಸ್ತೋತ್ರ. ತಂದೆಯಾದ ದೇವರೇ, ನಮ್ಮನ್ನೆಲ್ಲರನ್ನು ಕಣ್ಮಣಿಯಂತೆ ಕಾದು ಕಾಯುವ ನನ್ನ ಪ್ರೀತಿಯ ಒಡೆಯನ್ನೇ ನಿಮಗೆ ಸ್ತೋತ್ರ. ಪ್ರಭುವೇ, ಅನುದಿನದ ಆಹಾರವನ್ನು ನೀಡಿ ಆಶೀರ್ವದಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ತಂದೆಯಾದ ದೇವರೇ, ಈ ಶರೀರಕ್ಕೆ ಒಳ್ಳೆಯ ಆರೋಗ್ಯವನ್ನು ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ. ಪ್ರಭುವೇ, ನಾನು ಹೋಗುವ ಕಡೆ ಬರುವ ಕಡೆ ಕಾವಲು ದೂತರ ಸಂರಕ್ಷಣೆಯನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಪ್ರಾರ್ಥಿಸುವ ವರದಾನವನ್ನು ಹಾಗೂ ಈ ಅದ್ಭುತವಾದ ಸಮಯವನ್ನು ನೀವು ನನಗೆ ಕೊಟ್ಟದಕ್ಕಾಗಿ ಸ್ತೋತ್ರ. ಪ್ರಭುವೇ, ಈ ಜೀವನ ಹಾಗೂ ಈ ಜೀವಿತವನ್ನು ನೀವು ನನಗೆ ಕೊಟ್ಟದಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮರಿಂದ ವರದಾನಗಳಿಂದ ತುಂಬಿಸಿ ನೀವು ನನ್ನನ್ನು ಬಲಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಪ್ರಭುವೇ, ನನ್ನಲ್ಲಿ ಎಷ್ಟೇ ತುಕ್ಕಡಿಕೆ ಇದ್ದರೂ ನೀವು ನನ್ನನ್ನು ಎಬ್ಬಿಸಿ ಪ್ರಾರ್ಥನೆಯಲ್ಲಿ ಬಲಗೊಳ್ಳುತ್ತಿರುವುದಕ್ಕಾಗಿ ಹಾಗೂ ಪವಿತ್ರಾತ್ಮರಿಂದ ನೀವು ನನ್ನನ್ನು ತುಂಬಿಸಿದ್ದಕ್ಕಾಗಿ ಸ್ತೋತ್ರ ರಾಜ. ಪ್ರಭುವೇ, ಒಳ್ಳೆಯ ಕುಟುಂಬವನ್ನು ಕೊಟ್ಟದಕ್ಕಾಗಿ ನನ್ನ ಯೇಸು ಪ್ರಭುವೇ ನಿಮಗೆ ಸ್ತೋತ್ರ. ತಂದೆಯಾದ ದೇವರೇ, ನಾವೆಲ್ಲರೂ ಕ್ರೈಸ್ತ ಧರ್ಮದಲ್ಲಿ ಹುಟ್ಟಿ ಪವಿತ್ರ ಕಥೋಲಿಕ ಧರ್ಮ ಸಭೆಯಲ್ಲಿ
ನಮ್ಮನ್ನೆಲ್ಲರನ್ನು ಒಂದುಗೂಡಿಸಿದ್ದಕ್ಕಾಗಿ ಸ್ತೋತ್ರ ರಾಜ. ಪ್ರಭುವೆ, ಈ ಸ್ವರ್ಗೀಯ ಅಂಗಾಂಗಗಳ ಕುಟುಂಬವನ್ನು ಹಾಗೂ ಮೃತ ರೊಜಾರಿಯ ಮುಖಾಂತರ ನಮ್ಮನ್ನು ಪ್ರಾರ್ಥನೆಯಲ್ಲಿ ಬಲಗೊಳಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಪ್ರಭುವೆ, ಪರಿಶುದ್ಧ ತಾಯಿ ಕನ್ಯಾ ಮಾತೆ ಮರಿಯಮ್ಮನವರನ್ನು ಕಲ್ವಾರಿ ಶಿಲುಬೆಯಲ್ಲಿ ನಮ್ಮನ್ನೆಲ್ಲರ ತಾಯಿಯನ್ನಾಗಿ ಕೊಟ್ಟು, ಪ್ರಭುವೆ, ಪರಿಶುದ್ಧ ತಾಯಿಯ ವಿನಹದ ಪ್ರಾರ್ಥನೆ ಮೂಲಕ ನಮ್ಮ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ಕೊಡುತ್ತಿರುವುದಕ್ಕಾಗಿ ಸ್ತೋತ್ರ. ಪ್ರಭುವೆ, ನಮ್ಮ ಎಲ್ಲಾ ಪಾಪಗಳನ್ನು ನಿಮ್ಮ ಉನ್ನತವಾದ ಪರಿಶುದ್ಧವಾದ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆದು ನಮ್ಮನ್ನೆಲ್ಲರನ್ನು ಪರಿಶುದ್ಧ ಮಾಡಿದಕ್ಕಾಗಿ ಸ್ತೋತ್ರ. ಅಭಿಷಕ್ತ ಲೋಕಧಾರಕರಾದ ರಕ್ಷಕರಾದ ಪ್ರಭು ಯೇಸುವೆ ಸ್ತೋತ್ರ. ಯೂದ ಕುಲದ ಸಿಂಹದ ಮರಿಯಾದ ನನ್ನ ಯೇಸು ರಾಜರೇ ಸ್ತೋತ್ರ. ಕರುಣಾಳು ತಂದೆಯೇ ಸ್ತೋತ್ರ. ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ ಎಂದು ವಾಗ್ದಾನ ಕೊಟ್ಟಾತನೇ ಸ್ತೋತ್ರ. ಪ್ರಭುವೆ, ನಿಮ್ಮ ವಾಗ್ದಾನದ ವಾಕ್ಯದಿಂದ ನನ್ನನ್ನು ಸಂತೈಸಿದಕ್ಕಾಗಿ ನಿಮಗೆ ಸ್ತೋತ್ರ. ಪ್ರಭುವೆ, ನಿಮ್ಮ ಪರಿಮಿತ ದಯೆಗಾಗಿ ಸ್ತೋತ್ರ. ಪ್ರಭುವೆ, ನಮ್ಮೆಲ್ಲರ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ಪ್ರಭುವೆ, ನನ್ನ ಜೀವಿತದಲ್ಲಿ ಪ್ರತಿಯೊಂದು ಕ್ಷಣದಲ್ಲಿ ನೀವು ಮಾಡಿದ ಎಲ್ಲಾ ಮಾತ್ಕಾರ್ಯಗಳಿಗಾಗಿ ನಿಮ್ಮನ್ನು ಸ್ತುತಿಸುತ್ತೇನೆ, ವಂದಿಸುತ್ತೇನೆ, ಆರಾಧಿಸುತ್ತೇನೆ, ಮಹಿಮೆ ಪಡಿಸುತ್ತೇನೆ. ಪ್ರಭುವೆ, ನಮ್ಮೆಲ್ಲರ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ಈ ತಪಸ್ಸು ಕಾಲದಲ್ಲಿ ನಮ್ಮನ್ನೆಲ್ಲರನ್ನು ಅರಸಿ ಆಶೀರ್ವದಿಸಿರಿ. ನಮ್ಮ ಉಪವಾಸ ಪ್ರಾರ್ಥನೆ, ನಮ್ಮ ದಾನ ಧರ್ಮ ಹಾಗೂ ಎಲ್ಲ ಭಕ್ತಿ ಕಾರ್ಯಗಳ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ನಾವೆಲ್ಲರೂ ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗುವಂತೆ ನಮ್ಮನ್ನೆಲ್ಲರನ್ನು ಬಲಪಡಿಸಿ, ದೃಢಪಡಿಸಿ, ಮುನ್ನಡೆಸಿರಿ. ಸದಾ ನಿಮ್ಮ ಪವಿತ್ರಾತ್ಮರ ಶ್ರೇಷ್ಠ ವರದಾನಗಳಿಂದ ತುಂಬಿಸಿರಿ ಸ್ವಾಮಿ. ಪರಿಶುದ್ಧ ತಾಯಿ, ಜಪಸರದ ರಾಣಿಯೇ, ಕರುಣೆಯ ತಾಯಿಯೇ, ಈ ಸುಪ್ರಭಾತದ ಸಮಯದಲ್ಲಿ ಪ್ರೀತಿ ಕಾಣದೇ ಇರುವ ವ್ಯಕ್ತಿಗಳನ್ನು ನಾವು ಸಮರ್ಪಿಸುವಾಗ ನಾವು ಬೇಡುವ ಪ್ರತಿಯೊಂದು ಕೋರಿಕೆ, ಭಿನ್ನ ಪ್ರಾರ್ಥನೆಗಳನ್ನು ಮೌನತರಾದ ಪ್ರಭುವಿನ ಸಮ್ಮುಖದಲ್ಲಿ ನಮಗೆಲ್ಲರಿಗೂ ಬೇಡಿ ನಾವು ಬೇಡುವ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ದಯಪಾಲಿಸಿರಿ ಎಂದು ಪಿತನ, ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ನನ್ನ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಹಾಡಿನ ಮೂಲಕವಾಗಿ ಪ್ರಭುವನ್ನು ಗಣಪಡಿಸೋಣ. ಸೂತ್ರ ಹೇಳದೆ ಇರಲು ಸಾಧ್ಯವೇ, ಕ್ಷಣ ಕ್ಷಣವು ನನ್ನನ್ನೇ ಕಾಪಾಡಿದೆ. ಸೂತ್ರ ಹೇಳದೆ ಇರಲು ಸಾಧ್ಯವೇ, ಕ್ಷಣ ಕ್ಷಣವು ನನ್ನನ್ನೇ ಕಾಪಾಡಿದೆ. ಸ್ತೋತ್ರ ಯೇಸು ದೇವ, ಸ್ತೋತ್ರ ಯೇಸು ರಾಜ, ಸ್ತೋತ್ರ ಯೇಸು ದೇವ, ಸ್ತೋತ್ರ ಯೇಸು ರಾಜ. ಸ್ತೋತ್ರ ಹೇಳದೆ ಇರಲು ಸಾಧ್ಯವೇ, ಕ್ಷಣ ಕ್ಷಣವು ನನ್ನನ್ನು ಕಾಪಾಡಿದೆ. ಕಾರ್ಗತ್ತನ ಕಣಿವೆಯಲ್ಲಿ ನಡೆಯುವಾಗಲೂ ಸರ್ವಶಕ್ತ ದೇವರೇ ನನ್ನ ನಡೆಸಿರಿ. ಕಾರ್ಗತ್ತನ ಕಣಿವೆಯಲ್ಲಿ ನಡೆಯುವಾಗಲೂ ಸರ್ವಶಕ್ತ ದೇವರೇ ನನ್ನ ನಡೆಸಿದೆ. ನನಗೆ ಬೆಳಕು ತೋರಿದೆ, ನನ್ನ ಬಾಳ ಬೆಳಗಿದೆ. ನನಗೆ ಬೆಳಕು ತೋರಿದೆ, ನನ್ನ ಬಾಳ ಬೆಳಗಿದೆ. ಕೋಟಿ ಕೋಟಿ ಸ್ತೋತ್ರ ದೇವ, ನಿನಗೆ ಕೋಟಿ ಕೋಟಿ ಸ್ತೋತ್ರ ದೇವ. ಸ್ತೋತ್ರ ಹೇಳದೆ ಇರಲು ಸಾಧ್ಯವೇ, ಕ್ಷಣ ಕ್ಷಣವು ನನ್ನನ್ನೇ ಕಾಪಾಡಿದೆ. ಸ್ತೋತ್ರ ಹೇಳದೆ ಇರಲು ಸಾಧ್ಯವೇ, ಕ್ಷಣ ಕ್ಷಣವು ನನ್ನನ್ನೇ ಕಾಪಾಡಿದೆ. ತಪ್ಪಿ ಹೋದ ಕುರಿಮರಿಯು ನಾನಾದರೂ ಪರಸ್ಪರ ದೇವರೇ ನನ್ನ ಹುಡುಕಿದೆ. ತಪ್ಪಿ ಹೋದ ಕುರಿಮರಿಯು ನಾನಾದರೂ ಪರಸ್ಪರ ದೇವರೇ ನನ್ನ ಹುಡುಕಿದೆ. ನನ್ನ ಕಣ್ಣೀರೊರೆಸಿದೆ, ನನ್ನ ಕೈಯ ಹಿಡಿದಿದೆ. ನನ್ನ ಕಣ್ಣೀರೊರೆಸಿದೆ, ನನ್ನ ಕೈಯ ಹಿಡಿದಿದೆ. ಕೋಟಿ ಕೋಟಿ ಸ್ತೋತ್ರ ದೇವ, ನಿಮಗೆ ಕೋಟಿ ಕೋಟಿ ಸ್ತೋತ್ರ ದೇವ. ಸ್ತೋತ್ರ ಹೇಳದೆ ಇರಲು ಸಾಧ್ಯವೇ, ಕ್ಷಣ ಕ್ಷಣವು ನನ್ನನ್ನು ಕಾಪಾಡಿದೆ. ಸ್ತೋತ್ರ ಹೇಳದೆ ಇರಲು ಸಾಧ್ಯವೇ, ಕ್ಷಣ ಕ್ಷಣವು ನನ್ನನ್ನು ಕಾಪಾಡಿದೆ. ಪ್ರಭುವನ್ನು ಆರಾಧಿಸೋಣ. ಸ್ತೋತ್ರ ಹೇಳುತ್ತಾ
ಕ್ಷಣ ಕ್ಷಣವೂ ನಮ್ಮನ್ನು ಕಾಪಾಡುವ, ಹಗಲು ರಾತ್ರಿ ಕಾದು ಸಂರಕ್ಷಿಸುವ ಆ ದೇವರನ್ನ ಪೂರ್ಣ ಮನಸ್ಸು ಆತ್ಮ ಹೃದಯ ಶಕ್ತಿಯಿಂದ ಆರಾಧಿಸು. ಹಲ್ಲೆಲೂಯಾ, 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 Hallelujah, ಹಲ್ಲೆಲೂಯಾ, hallelujah, ಹಲ್ಲೆಲೂಯಾ, ಹಲ್ಲೆಲೂಯಾ, hallelujah, ಹಲ್ಲೆಲೂಯಾ, 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 hallelujah, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. hallelujah, ಹಲ್ಲೆಲೂಯಾ, ಹಲ್ಲೆಲೂಯಾ, hallelujah, hallelujah, ಯೇಸುವೇ, 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 ಯೇಸುವೇ. ಓ ಅಪ್ಪ ತಂದೆಯೇ, ಸ್ತೋತ್ರ, 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 ಸ್ತೋತ್ರ. ಓ ಯೇಸು ದೇವರೇ, ಸ್ತೋತ್ರ, 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 ಸ್ತೋತ್ರ. ಓ ಪರಿಶುದ್ಧಾತ್ಮರೇ, ಸ್ತೋತ್ರ, 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 ಸ್ತೋತ್ರ. ಓ ಕರುಣೆಯ ಕರ್ತರೇ, ಸ್ತೋತ್ರ, 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 ಸ್ತೋತ್ರ. ಓ ರಾಜಾದಿರಾಜರೇ, ಸ್ತೋತ್ರ, 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 ಸ್ತೋತ್ರ. ಓ ದೇವಾದಿ ದೇವರೇ, ಸ್ತೋತ್ರ, ರಾಜ ವಂದನೆಗಳು ರಾಜ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಓ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಓ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಓ ಹಾಲ 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 ಹಾಲ. ಓ ಹಾಲ 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 ಹಾಲ. ಓ ಹಾಲ 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 ಹಾಲ. ಓ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಓ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ, ಆರಾಧನೆ, 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 ಮಹಿಮೆ, 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 ಮಹಿಮೆ. ಹಲ್ಲೆಲೂಯಾ, ಸ್ತೋತ್ರ, ಸ್ತೋತ್ರ, ಆರಾಧನೆ, ಮಹಿಮೆ, 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 ಹಲ್ಲೆಲೂಯಾ. ಯೇಸುವೇ, ಸ್ತೋತ್ರ, ಆರಾಧನೆ, ಮಹಿಮೆ, 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 ಮಹಿಮೆ. ಓ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ಸ್ತೋತ್ರ, ರಾಜ ವಂದನೆಗಳ ರಾಜ, ಸ್ತೋತ್ರ, ರಾಜ ವಂದನೆಗಳ ರಾಜ. ಕೋಟ್ಯಾನು ಕೋಟಿ ಸ್ತೋತ್ರಗಳ ರಾಜ, ಕೋಟ್ಯಾನು ಕೋಟಿ ವಂದನೆಗಳ ರಾಜ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ, 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 ಯೇಸುವೇ. ಓ ಯೇಸುವೇ, 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 ಯೇಸುವೇ. ಓ ಯೇಸುವೇ, 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 ಯೇಸುವೇ. ಓ ಅಪ್ಪ ತಂದೆಯೇ, ಅಪ್ಪ ತಂದೆಯೇ, ಆರಾಧನೆ ಎಲ್ಲವುಗಳಿಗಾಗಿ ಸ್ತೋತ್ರ, ಆರಾಧನೆ. ಅಪ್ಪ ಎಲ್ಲವುಗಳಿಗಾಗಿ ಸ್ತೋತ್ರ, ಆರಾಧನೆ, ಮಹಿಮೆ. ಅಪ್ಪ ಸ್ತೋತ್ರ ರಾಜ, ಎಲ್ಲ ಚಿಂತೆ, ಯೋಚನೆ, ಪ್ರಚೋದನೆಗಳಿಗಾಗಿ ಆರಾಧನೆ. ಓ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ಹಾಲ 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 ಹಾಲ. ಓ ಹಾಲ 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 ಹಾಲ. ಓ ಯೇಸುವೇ, 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 ಯೇಸುವೇ. ಓ ಯೇಸುವೇ, 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 ಯೇಸುವೇ. ಓ ಅಪ್ಪ ತಂದೆಯೇ, ಅಪ್ಪ ತಂದೆಯೇ, ಅಪ್ಪ ತಂದೆಯೇ, ಅಪ್ಪ ತಂದೆಯೇ, ಅಪ್ಪ ತಂದೆಯೇ. ಸ್ತೋತ್ರ ರಾಜ, ವಂದನೆಗಳು ರಾಜ, ಸ್ತೋತ್ರ ರಾಜ, ವಂದನೆಗಳು ರಾಜ. ಕೋಟ್ಯಾನು ಕೋಟಿ ಸ್ತೋತ್ರ ರಾಜ, ಕೋಟ್ಯಾನು ಕೋಟಿ ವಂದನೆಗಳು ರಾಜ. ಜೀವಂತ ದೇವರೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ, ಯೇಸು ದೇವರೇ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ಹಾಲ 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 ಹಾಲ. ಓ ರಬಿ, ಓ ರಬಿ, ಓ ರಬಿ, ಓ ರಬಿ, ಓ ರಬಿ. ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ, ಆರಾಧನೆ, ಮಹಿಮೆ, ಸ್ತುತಿ, ಸ್ತೋತ್ರ, ಮಹಿಮೆ. ಅಪ್ಪ ತಂದೆಯೇ ಸ್ತೋತ್ರ, ಆರಾಧನೆ, ಮಹಿಮೆ. ಅಪ್ಪ ತಂದೆಯೇ ಸ್ತೋತ್ರ, ಆರಾಧನೆ, ಮಹಿಮೆ. ಕೋಟಿ ಕೋಟಿ ಸ್ತೋತ್ರ, ಆರಾಧನೆ, ಮಹಿಮೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರ, 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 ಸ್ತೋತ್ರ.
Praise the Lord. Praise the Lord. Praise the Lord. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಆರಾಧನೆ, ಯೇಸುವೆ ಮಹಿಮೆ. ಅಪ್ಪ, ನಮ್ಮ ಪ್ರೀತಿ ತಂದೆ, ಎಲ್ಲರ ರಕ್ಷಿಸಿ ಕಾಪಾಡುವನು ಪ್ರೀತಿ ದೇವನೇ, ಆರಾಧನೆ ಮಹಿಮೆ ತಂದೆ. ಅಪ್ಪ, ಇವತ್ತು ಪ್ರೀತಿನೇ ಇಲ್ಲದವರಿಗಾಗಿ ಇಲ್ಲದವರನ್ನು ಪ್ರಾರ್ಥಿಸುತ್ತೇವೆ ತಂದೆ. ತಂದೆ, ಪ್ರಪಂಚದಲ್ಲಿ ಎಷ್ಟೋ ಜನಗಳಿಗೆ ಪ್ರೀತಿಯ ಹೃದಯವೇ ಇಲ್ಲದಂತಾಗಿದ್ದಾರೆ ತಂದೆ. ಹೌದು ತಂದೆ, ಕೆಲವು ಮನೆಗಳಲ್ಲಿ ಪ್ರೀತಿ ಅನ್ನೋದೇ ಇರಲಿಲ್ಲ. ಗಂಡ ಹೆಂಡತಿಗೆ ಪ್ರೀತಿ ಅನ್ನೋದೇ ಇರಲಿಲ್ಲ. ಏನೋ ಹೆಂಡತಿ ಇದ್ದಾಳೆ, ನಾವು ನೋಡ್ತೀವಿ, ಸಂಪಾದನೆ ಮಾಡಿ ಕೊಡ್ತಾ ಇದ್ದೇವೆ ಅಷ್ಟೇ ಅಂತ. ಪ್ರೀತಿ ಏನು ಇರುದಿಲ್ಲ ತಂದೆ. ತಾಯಿಗಳಿಗೂ ಬೇರೆ ಇರುತ್ತಿಲ್ಲ ತಂದೆ. ಹಾಗೆ ಫ್ರೆಂಡ್ಸ್ಗಳಾಗ್ಲಿ, ಬಂಧುಗಳಾಗ್ಲಿ, ಒಬ್ಬರ ಮನಸ್ಸಿನಲ್ಲೂ ಪ್ರೀತಿ ಇರುವುದಿಲ್ಲ ತಂದೆ. ಏನು ಪ್ರಪಂಚದಲ್ಲಿ ಬರೀ ಒಂದು ಕೊಡುವುದಾಗಿ ತಗೊಳ್ಳೋದಾಗಿ ಬರ್ತಂದೆ. ಆಗ ಆ ಮನಸ್ಸಿಗೆ ಒಂದು ಸ್ವಾರ್ಥ ಮನಸ್ಸಿಗೆ ಬಂದಿದ್ದಂದೆ. ಸ್ವಾರ್ಥಿಯಾಗಿ ಒಬ್ಬರಿಗೆ ಕೊಡದಿದ್ದರೆ ಅವರಿಗೆ ಸಮಾಧಾನ ಕೊಡುವುದಿಲ್ಲ. ಅದರಲ್ಲಿ ಏನು ಸಹಾಯ ಮಾಡೋ ಮನಸ್ಸು ಇರುವುದಿಲ್ಲ ತಂದೆ. ಅಯ್ಯೋ, ಅವ್ರು ಯಾರೋ ಅನ್ನೋದು ಸ್ವಂತ ಹಣ ತಮ್ಮಂದರೇ ಇರ್ತಾರೆ ತಂದೆ. ಅವ್ರ ಜೊತೆಲಿ ಅವ್ರ ಸಹಾಯವನ್ನು ಮಾಡುವುದಿಲ್ಲ, ಅವನ ಕಂಡ ಆಗೋದಿಲ್ಲ. ಅವ್ರು ಯಾರೋ ನಾನು ಯಾರೋ ಅಂತ ಇರ್ತಾರೆ ತಂದೆ. ನಮ್ಮ ಪ್ರೀತಿ ತಂದೆ, ಈ ಹೃದಯಗಳನ್ನು ಒಳ್ಳೆ ಹೃದಯವಾಗಿ ಮಾಡಿ ತಂದೆ. ಅವ್ರ ತಂದೆ, ಪ್ರೀತಿ ಮುಖ್ಯ ತಂದೆ. ಮನುಷ್ಯನಿಗೆ ಪ್ರೀತಿ ಅನ್ನೋದು ಮುಖ್ಯ ತಂದೆ. ಆ ಪ್ರೀತಿನೇ ಇಲ್ಲದಾಗಿದೆ ತಂದೆ. ಆ ಪ್ರೀತಿ ಇಲ್ಲದ ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಆ ಸಂಸಾರದಲ್ಲಿ ಸಂತೋಷ ಇಲ್ಲ, ಪ್ರೀತಿ ಇರಲಿಲ್ಲ, ಯಾರಿಗೂ ಸಮಾಧಾನವಿರುವುದಿಲ್ಲ ತಂದೆ. ಪ್ರೀತಿ ಇದೆ, ಕಷ್ಟ ಸುಖ ಎಲ್ಲದರ ಆಗಿರ್ತಾಗ್ತದೆ. ಇವ್ರು ಏನಕ್ಕೂ ಸೇರುವುದಿಲ್ಲ. ನನಗೂ ಸಂಬಂಧನೇ ಇಲ್ಲ ಅನ್ನೋ ತರ ಮನೆಯಲ್ಲಿ ಇರ್ತಾರೆ ತಂದೆ. ತಪ್ಪ ನಮ್ಮ ಪ್ರೀತಿ ತಂದೆ, ಎಲ್ಲರ ಗಿಂತ ಹೃದಯವನ್ನು ನೀವು ನಮಗ್ ಕೊಟ್ಟಿದ್ದೀರಾ. ಆದ್ರೆ ಕೆಲವರು ಆ ಹೃದಯವೇ ಇರುವುದಿಲ್ಲ ತಂದೆ. ಅಪ್ಪ, ಆ ತರ ನಮ್ಮಿಂದನೂ ಆ ತರ ಆಗಿದ್ದರೆ ಮನ್ನಿಸು ದೇವನೇ. ಎಲ್ಲರೂ ಹೃದಯವನ್ನು ನಮಗೆ ಕೊಡುವಂತೆ ಬೇಡಿಸಿದ್ದೇವೆ ತಂದೆ. ಅವರು ತಂದೆ, ಎಲ್ಲರ ಪ್ರೀತಿಸಿ ಎಲ್ಲರೊಬ್ಬರನ್ನು ಒಂದೊಂದು ಕುಟುಂಬವನ್ನು ಪ್ರೀತಿಯಿಂದ ಇರುವಂತೆ ಆಶೀರ್ವದಿಸಿ ನಮ್ಮ ಪ್ರೀತಿ ತಂದೆ. ಅಪ್ಪ, ಪವಿತ್ರ ಆತ್ಮರೇ, ಪರಿಶುದ್ಧ ಆತ್ಮರೇ, ನಮ್ಮೆಲ್ಲರನ್ನು ಸಿದ್ಧ ಮಾಡುವ ತಂದೆ ನೀವಾಗಿದೆ. ಪ್ರೀತಿ ಇಲ್ಲದ ಹೃದಯಕ್ಕೆ ಮನಸ್ಸಿನಲ್ಲಿ ಇದ್ದು ಅವರಿಗೆ ಪ್ರೀತಿ ಬರುವಂತೆ ಮಾಡಿ ಪವಿತ್ರ ಆತ್ಮರೇ, ಸಂತೋಷದಿಂದ ಪ್ರೀತಿಯಿಂದ ಇರುವಂತೆ ಆಶೀರ್ವದಿಸಿ ನಮ್ಮ ಪ್ರೀತಿ ತಂದೆ. ಪಿತನ ಸುತನ ಪವಿತ್ರ ನಾಮದಲ್ಲಿ ಆಮೆನ್. ಸ್ತೋತ್ರ ಯೇಸುವೇ ಸ್ತೋತ್ರ. ಅಪ್ಪ ತಂದೆ, ನಮ್ಮೆಲ್ಲರನ್ನು ನೀನು ಕಾಯುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ. ಈ ಸುಪ್ರಭಾತ ಪ್ರಾರ್ಥನೆಯಲ್ಲಿ ಸ್ವಾಮಿ ನಮ್ಮೆಲ್ಲರನ್ನು ನೀನು ಒಂದಾಗಿಸಿರುವುದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆ, ನಾವು ನಿಮ್ಮನ್ನು ಬಹಳವಾಗಿ ಪ್ರೀತಿಸುತ್ತೇವೆ. ಅಪ್ಪ ತಂದೆ, ಅಂತೆ
ಪ್ರೀತಿಯಲ್ಲಿ ಕೊರತೆ ಇರುವ ಮಕ್ಕಳಿಗಾಗಿ ಪ್ರಾರ್ಥಿಸಲು ನೀನು ಕರೆ ನೀಡಿದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ಸ್ವಾಮಿ, ಎಷ್ಟೋ ಮಕ್ಕಳು ಪ್ರೀತಿಯಿಂದ ಕೊರತೆಯಿಂದ ಉಳ್ಳವರಾಗಿದ್ದಾರೆ ಸ್ವಾಮಿ. ಅಂತ ಮಕ್ಕಳನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಹೌದು ಸ್ವಾಮಿ, ಎಷ್ಟೋ ಮಕ್ಕಳು ಹುಟ್ಟುವಾಗಲೇ ಸ್ವಾಮಿ ತಂದೆ ತಾಯಿಯರನ್ನು ಕಳೆದುಕೊಂಡು ಆ ತಂದೆ ತಾಯಿಯ ಪ್ರೀತಿಯಿಂದಲೇ ವಂಚಿತರಾಗಿದ್ದಾರೆ ಸ್ವಾಮಿ. ತಂದೆಯ ಪ್ರೀತಿಯೇ ಗೊತ್ತಿಲ್ಲ, ತಾಯಿಯ ಪ್ರೀತಿ ಎಂಬುದು ಗೊತ್ತಿಲ್ಲ ಸ್ವಾಮಿ. ಆ ಪ್ರೀತಿಯೇ ಅರಿಯದ ಮಕ್ಕಳನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಅಪ್ಪ ತಂದೆಯ ಮಕ್ಕಳಿಗೆ ಸ್ವಾಮಿ ಪ್ರೀತಿಯ ಕೊರತೆ ಉಂಟಾಗಿದೆ ಸ್ವಾಮಿ. ಅಂತವರ ಕೊರತೆಯನ್ನು ನೀಗಿಸುವಾತನು ನೀನು ಸ್ವಾಮಿ. ಆ ಮಕ್ಕಳನ್ನು ಸ್ವಾಮಿ ನಿಮಗೆ ಸಮರ್ಪಿಸುತ್ತೇನೆ. ಅಪ್ಪ ಅಂತ ಮಕ್ಕಳ ಮೇಲೆ ಕಣ್ಣೆ ತೋರಿರಿ, ದಯವಾಗಿರಿ ಸ್ವಾಮಿ. ನೀವಂತಹ ಮಕ್ಕಳನ್ನು ಬಹಳ ಪ್ರೀತಿಯಿಂದ ನೋಡಿರಿ ಸ್ವಾಮಿ. ಆ ಕೊರತೆ ಇರುವ ಪ್ರೀತಿಯನ್ನು ನೀನೊಬ್ಬರಿಂದಲೇ ತುಂಬಿಸಲು ಸಾಧ್ಯ ರಾಜ. ಅಪ್ಪ ತಂದೆಯ ಕುಟುಂಬದಲ್ಲಿಯೂ ಸಹ ಗಂಡ ಹೆಂಡತಿಯರು ಒಂದೇ ಮನೆಯಲ್ಲಿದ್ದರು ಸ್ವಾಮಿ, ಅವರು ಪ್ರೀತಿಯಿಂದ ಕೊರತೆ ಉಳ್ಳವರಾಗಿದ್ದಾರೆ. ಅವರಲ್ಲಿರುವಂತಹ ಮನೋಭಾವನೆಯಿಂದ ಸ್ವಾಮಿ ಅವರು ದೂರ ಇರುವಂತಹ ಸಂದರ್ಭಗಳು ಉಂಟಾಗುತ್ತವೆ ಸ್ವಾಮಿ. ಅಪ್ಪ ತಂದೆ ಅವರಿಬ್ಬರಿಗೂ ಸಹ ಇರುವಂತಹ ಕೊರತೆಯನ್ನು ನೀಗಿಸುವಂತನು ನೀನು ಸ್ವಾಮಿ. ಒಬ್ಬರೊಬ್ಬರು ಸರಿಯಾಗಿ ಅರ್ಥ ಮಾಡಿಕೊಂಡು ಪ್ರೀತಿಸುವಂತಹ ಮನಸ್ಸನ್ನು ಅವರಿಗೆ ನೀಡಿದೆ ಸ್ವಾಮಿ. ಆ ವಂಚನೆ ಇರುವಂತಹ ಪ್ರೀತಿಯಂತಹ ಕುಟುಂಬಗಳನ್ನು ಸ್ವಾಮಿ ನಿಮಗೆ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಹೌದು ಸ್ವಾಮಿ, ಒಡ ಹುಟ್ಟಿದವರಲ್ಲೂ ಸ್ವಾಮಿ ಪ್ರೀತಿಯ ಕೊರತೆ ಇದೆ ಸ್ವಾಮಿ. ಒಬ್ಬರನ್ನೊಬ್ಬರನ್ನು ಕಂಡರೆ ಆಗುವುದಿಲ್ಲ ಸ್ವಾಮಿ. ಈ ಪ್ರಾಪಂಚಿಕ ವೈಭವಗಳಲ್ಲಿ ಸ್ವಾಮಿ ಅವರು ನಿರತರಾಗಿರುತ್ತಾರೆ ಸ್ವಾಮಿ. ಈ ಭೂಲೋಕದ ಆಸೆ ಆಸೆಗಳಿಗೆ ಒಳಗಾಗಿರುತ್ತಾರೆ ಸ್ವಾಮಿ. ಆದರೆ ಕುಟುಂಬದಲ್ಲೇ ಇರುವಂತಹ ಅಣ್ಣ ತಮ್ಮದಿರೇ ಆಗಲಿ, ಅಕ್ಕ ತಂಗಿಯರೇ ಆಗಲಿ ಸ್ವಾಮಿ, ಅವರು ಒಬ್ಬರನ್ನೊಬ್ಬರು ಪ್ರೀತಿಸುವುದಿಲ್ಲ ಸ್ವಾಮಿ. ಬೇಡವಾದ ವಸ್ತುಗಳಿಗೆ ಸ್ವಾಮಿ ಅವರು ಮೊರೆ ಹೋಗುತ್ತಾರೆ ಸ್ವಾಮಿ. ಬೇಡವಾದ ವ್ಯಕ್ತಿಗಳ ಮೇಲೆ ಅವರ ಪ್ರೀತಿ ಇರುತ್ತದೆ ಸ್ವಾಮಿ. ಆದರೆ ಒಡ ಹುಟ್ಟಿದವರಲ್ಲಿ ಸ್ವಾಮಿ ಅವರ ಪ್ರೀತಿಯಲ್ಲಿ ಇರುವುದಿಲ್ಲ ಸ್ವಾಮಿ. ಒಬ್ಬರು ಸ್ವಾಮಿ ಆ ಪ್ರೀತಿಯೇ ಅರಿಯದಿರುವಂತಹ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಇದ್ದಾರೆ ಸ್ವಾಮಿ. ಅಂತವರಿಗೆ ಒಳ್ಳೆ ಮನೋಭಾವವನ್ನು ನೀಡುವಾತನು ನೀನು ಸ್ವಾಮಿ. ಪ್ರೀತಿಯ ಕೊರತೆಯನ್ನು ತುಂಬಿಸುವಾತನು ನೀನು ಸ್ವಾಮಿ. ಅಪ್ಪ ತಂದೆಗೆ ಆ ಪ್ರೀತಿಯನ್ನು ನೀಡುವಂತಹ ದೇವನು ನೀನಾಗಿರುವುದರಿಂದ ಎಲ್ಲರ ಕೊರತೆ ಇರುವಂತಹ ಪ್ರೀತಿಯನ್ನು ತುಂಬಿಸುವುದು ಎಂದು ನಾನು ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ಅಪ್ಪ ತಂದೆಯೇ, ಇಲ್ಲಿರುವಂತಹ ಕನ್ಯಾಸ್ತ್ರೀಯರು, ಯಾಜಕರು ಸ್ವಾಮಿ, ಸಾಮಾನ್ಯ ಮನುಷ್ಯರಿಗೂ ಸ್ವಾಮಿ ಪ್ರೀತಿಯ ಕೊರತೆ ಇದೆ ಸ್ವಾಮಿ. ಎಷ್ಟೋ ಕನ್ಯಾಸ್ತ್ರೀಯರಿಗೆ ಸ್ವಾಮಿ ತಮ್ಮ ತಂದೆ ತಾಯಿಗಳ ಪ್ರೀತಿಯೇ ಇಲ್ಲದೆ ಇರುತ್ತಾರೆ ಸ್ವಾಮಿ. ಯಾಜಕರು ಸ್ವಾಮಿ ವಿಚಾರಣೆಯಲ್ಲಿರುವಂತಹ ವ್ಯಕ್ತಿಗಳ ಪ್ರೀತಿಯೂ ಇರುವುದಿಲ್ಲ ಸ್ವಾಮಿ. ಬೇರೆ ರೀತಿಯಲ್ಲಿಯೇ ಆ ಯಾಜಕರನ್ನು ನೋಡುವಂತಹ ಮನುಷ್ಯರು ಇದ್ದಾರೆ ಸ್ವಾಮಿ. ಆ ಕನ್ಯಾಸ್ತ್ರೀಯರಿಗೂ ಮತ್ತು ಯಾಜಕರಿಗೂ ಸ್ವಾಮಿ ಪ್ರೀತಿಯ ಕೊರತೆ ಇದೆ ಸ್ವಾಮಿ. ಅಪ್ಪ ತಂದೆ ಅವರನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಅಪ್ಪ ತಂದೆ ಅವರಿಗೆ ಕೊರತೆ ಇರುವಂತಹ ಪ್ರೀತಿಯನ್ನು ನೀವು ತುಂಬಿಸುವಾತನು ನೀನು ಸ್ವಾಮಿ. ಆ ಕೊರತೆಯುಳ್ಳ ವ್ಯಕ್ತಿಗಳನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಯಾರ್ಯಾರಿಗೆ ಪ್ರೀತಿಯ ಕೊರತೆ ಇದೆಯೋ, ಪ್ರೀತಿಯಿಂದ ವಂಚಿತರಾಗಿದ್ದಾರೆ ಸ್ವಾಮಿ, ಅವರೆಲ್ಲರನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಅವರೆಲ್ಲರ ಮೇಲೆ ಕರುಣೆಯಾಗಿರಿ, ಅವರೆಲ್ಲರನ್ನು ಆಶೀರ್ವದಿಸಿರಿ. ಕೊರತೆ ಇಡುವ ಪ್ರೀತಿಯನ್ನು ನೀನು ತುಂಬಿಸು ಸ್ವಾಮಿ. ಹೌದು ಸ್ವಾಮಿ, ನೆರೆಹೊರೆಯದಲ್ಲಿ ವಾಸಿಸುವಂತಹ ಅಕ್ಕಪಕ್ಕದ ಮನೆಯವರು ಸ್ವಾಮಿ ಒಬ್ಬರನ್ನೊಬ್ಬರನ್ನು ಕಂಡರೆ ಸ್ವಾಮಿ ಅವರು ಪ್ರೀತಿಯಿಂದ ನಡೆಯುತ್ತಿಲ್ಲ ಸ್ವಾಮಿ. ಅವರದೇ ಆದಂತಹ ಅವರ ಕುಟುಂಬಗಳಲ್ಲೇ ನಿರತರಾಗಿರುತ್ತಾರೆ ಸ್ವಾಮಿ. ಅಕ್ಕಪಕ್ಕದವರೊಂದಿಗೆ ಸ್ವಾಮಿ ಪ್ರೀತಿಯನ್ನು ಕಾಣದಂತಹ ವ್ಯಕ್ತಿಗಳಿದ್ದಾರೆ ಸ್ವಾಮಿ. ಅಪ್ಪ ತಂದೆ ಅಂಥವರನ್ನು ಸ್ವಾಮಿ ಸಮರ್ಪಿಸುತ್ತೇನೆ. ಅಪ್ಪ ತಂದೆ ಸ್ವಾಮಿ ಯಾವ ಪ್ರೀತಿಯ ಕೊರತೆಯಿಂದ ಇದ್ದಾರೋ, ಪ್ರೀತಿಯಿಂದ ವಂಚಿತರಾಗಿದ್ದಾರೆ ಸ್ವಾಮಿ, ಅವರು ಮೂರನ್ನು ಸ್ವಾಮಿ ನಿಮ್ಮ ಪವಿತ್ರವಾದ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಪ್ರೀತಿಯ ಅರಿಯದ ವ್ಯಕ್ತಿಗಳಿಗೆ ಸ್ವಾಮಿ ನೀನು ಪ್ರೀತಿಯನ್ನು ತುಂಬಿಸುವಾತನು ನೀನು ಸ್ವಾಮಿ. ಅಪ್ಪ ತಂದೆ ಎಲ್ಲರ ಮೇಲೆ ಇದೆ ಸ್ವಾಮಿ, ಎಲ್ಲರ ಮೇಲೆ ನಿಮ್ಮ ಕರುಣೆ ಇರಲಿ ಸ್ವಾಮಿ, ಪ್ರೀತಿ ಇರಲಿ ಸ್ವಾಮಿ ಎಂದು ನಿನ್ನ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವದೊಡೆಯ ತಂದೆಯೇ. ಆಮೇಲೆ ಆಮೇಲೆ
ಅಪ್ಪ ತಂದೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಪರಿಶುದ್ಧಾತ್ಮರೇ ಸ್ತೋತ್ರ, ತ್ರಿಯೇಕ ದೇವರೇ ಸ್ತೋತ್ರ. ಪ್ರಭುವೇ, ಈ ಸುಪ್ರಭಾತದ ಸಮಯದಲ್ಲಿ ಪ್ರೀತಿ ಕಾಣದ ವ್ಯಕ್ತಿಗಳನ್ನು ಯೇಸುವೆ ನಿಮ್ಮ ಅಮೂಲ್ಯ ರಕ್ತಕ್ಕೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇನೆ. ಪ್ರಭುವೇ, ಇಂಥ ವ್ಯಕ್ತಿಗಳ ಮೇಲೆ ದಯೆ ತೋರಿರಿ, ಕರುಣೆ ತೋರಿರಿ ರಾಜ. ಪ್ರಭುವೇ, ಈ ಕಾಲಘಟ್ಟದಲ್ಲಿ ಪ್ರೀತಿ ಕಾಣದ ವ್ಯಕ್ತಿಗಳೇ ಜಾಸ್ತಿ ಆಗಿದ್ದಾರೆ ಸ್ವಾಮಿ. ಪ್ರಭು, ಇಂಥ ಅವರ ಅಂತರಂಗ ಮನಸ್ಸನ್ನು ಬದಲಾಯಿಸಿರಿ. ವಿಶೇಷವಾಗಿ ಕುಟುಂಬದಲ್ಲಿ ಪತಿ ಪತ್ನಿಯಲ್ಲೂ ಒಡ ಹುಟ್ಟಿದವರಲ್ಲೂ ಹಾಗೂ ಸಂಬಂಧಿಕರಲ್ಲೂ ಪ್ರೀತಿ ಕಾಣದ ವ್ಯಕ್ತಿಗಳು ಜಾಸ್ತಿ ಆಗಿದ್ದಾರೆ ಸ್ವಾಮಿ. ಪತಿ ಪತ್ನಿಯಲ್ಲಿ ಕಚ್ಚಾಟ ತಿಕ್ಕಾಟದಿಂದ ಎಷ್ಟೋ ಕುಟುಂಬಗಳು ಪ್ರೀತಿ ಕಾಣದೆ ಒಡೆದು ಹೋಗುತ್ತಿದೆ ಸ್ವಾಮಿ. ಹಾಗೂ ಮಕ್ಕಳಲ್ಲೂ ಪ್ರೀತಿ ಕಾಣದೆ ಎಷ್ಟೊಂದು ಮಕ್ಕಳು ದುಶ್ಚಟಕ್ಕೂ ದುರಭ್ಯಾಸಗಳಿಗೂ ಒಳಗಾಗಿದ್ದಾರೆ ಸ್ವಾಮಿ. ಇಂಥ ಮಕ್ಕಳ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ಪ್ರಭುವೇ, ಪ್ರೀತಿ ನೀವು ಕೊಟ್ಟ ವರದಾನವಾಗಿದೆ ಸ್ವಾಮಿ. ಪ್ರಭುವೇ, ನೀವೇ ನಮಗೆ ಹೇಳಿದ್ದೀರಾ, ಪ್ರೀತಿಯಲ್ಲಿ ಬಾಳಬೇಕು, ಪ್ರೀತಿಯಲ್ಲಿ ಜೀವಿಸಬೇಕೆಂಬುದು. ಪ್ರಭುವೇ, ನೀವು ಕೊಟ್ಟ ಪ್ರೀತಿಯಂತೆ ನಾವು ಮತ್ತೊಬ್ಬರಿಗೆ ಪ್ರೀತಿ ಕೊಡುವಂತೆ ಆಗಲಿ ಸ್ವಾಮಿ. ಹಾಗೆ ಪ್ರಭುವೇ, ಈ ಲೋಕದಲ್ಲಿ ಸಮರ್ಪಿಸುವಾಗ ತಂದೆಯೇ, ನಿಮ್ಮ ಶುಭ ಸಂದೇಶ ಸಾರುವ ಪ್ರತಿಯೊಂದು ವ್ಯಕ್ತಿಗಳೆಂಬ ಕರಗಳಿಗೆ ಸಮರ್ಪಿಸುತ್ತೇನೆ. ವಿಶೇಷವಾಗಿ ಒಂದೊಂದು ವಿಚಾರಣೆಯಲ್ಲಿರುವ ಪ್ರತಿಯೊಂದು ಯಾಜಕರನ್ನು ಹಾಗೂ ಒಂದೊಂದು ಕನ್ಯಾಸ್ತ್ರೀಯರನ್ನು ಹಾಗೂ ಒಂದೊಂದು ಬ್ರದರ್ಸ್ಗಳನ್ನು ಹಾಗೂ ಶುಭ ಸಂದೇಶ ಸಾರುವ ಪ್ರತಿಯೊಬ್ಬರಲ್ಲೂ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಇವರಲ್ಲೂ ಕೆಲವರಲ್ಲಿ ಪ್ರೀತಿ ಕಾಣದೇ ಇರುವವರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಅವರ ಹೊರಟಾದ ಸ್ವಭಾವದಿಂದಾಗಿ ಯಾವಾಗಲೂ ಸ್ವಾಮಿ ಅವರು ಜಗಳವಾಡುತ್ತಾ ಇರುವ ವ್ಯಕ್ತಿಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಅವರು ಒಬ್ಬರಿಗೊಬ್ಬರು ಪ್ರೀತಿಸುವಂತೆ, ಒಳ್ಳೆಯ ಮಾತುಗಳನ್ನು ಆಡುವಂತೆ, ಯಾರೊಟ್ಟಿಗೂ ಜಗಳವನ್ನು ಮಾಡದಂತೆಯೂ ನೀವು ಅವರ ಅಂತರಂಗವನ್ನು ಬದಲಾಯಿಸಿರಿ ಸ್ವಾಮಿ. ಪ್ರಭುವೇ, ನಮ್ಮಲ್ಲೂ ಒಂದೊಂದು ಚಿಕ್ಕ ಚಿಕ್ಕ ಸ್ವಭಾವಗಳಿಂದಾಗಿ ನಾವು ಪ್ರೀತಿಯನ್ನು ಕಾಣದೆ ಹೋಗ್ತೀವಿ ತಂದೆಯೇ. ಪ್ರಭುವೇ, ನಮ್ಮಲ್ಲಿರುವ ಎಲ್ಲ ಕೆಟ್ಟ ಸ್ವಭಾವಗಳು ಅಳಿದು ಹೋಗಿ ಪ್ರಭುವೇ ಹೊಸ ಸ್ವಭಾವಗಳನ್ನು ಕೊಡಿರಿ ತಂದೆಯೇ. ವಿಶೇಷವಾಗಿ ಸ್ವಾಮಿ, ಆಪ್ತ ಸ್ನೇಹಿತರಾಗಿದ್ದವರ ಮಧ್ಯದಲ್ಲಿಯೂ ಪ್ರೀತಿ ಕಾಣದೇ ಇರುವ ವ್ಯಕ್ತಿಗಳನ್ನು ನಾನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಒಬ್ಬ ಸ್ನೇಹಿತನಿಗೆ ಎಷ್ಟು ಸಹಾಯ ಮಾಡಿದರೂ ಆ ಸ್ನೇಹಿತನು ಅವನ ಅವಶ್ಯಕತೆ ತಕ್ಕ ಹಾಗೆ ಅವರನ್ನು ಉಪಯೋಗಿಸುತ್ತಾರೆ ಸ್ವಾಮಿ. ಪ್ರಭುವೇ, ಈ ಕಾಲಘಟ್ಟದಲ್ಲಿ ಪ್ರತಿಯೊಂದು ಸನ್ನಿವೇಶದಲ್ಲಿ ಪ್ರತಿಯೊಂದು ವ್ಯಕ್ತಿಗಳು ಇಂಥ ಸ್ವಭಾವಗಳು ಇದ್ದೇ ಇದೆ ಸ್ವಾಮಿ. ಪ್ರಭುವೇ, ಇಂಥ ಮಕ್ಕಳ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ಪ್ರಭುವೇ, ನಿಮ್ಮ ಪವಿತ್ರ ಆತ್ಮರ ವರದಾನಗಳಿಂದ ತುಂಬಿಸಿರಿ ರಾಜ. ಪ್ರಭುವೇ, ನನ್ನ ಕುಟುಂಬದಲ್ಲಿ, ನನ್ನ ವಿಚಾರಣೆಯಲ್ಲಿ, ಈ ನನ್ನ ಸ್ವರ್ಗೀಯ ಅಂಗಾಂಗಗಳ ಕುಟುಂಬಗಳಲ್ಲಿ ಸ್ವಾಮಿ ಪ್ರೀತಿ ಕಾಣದ ಎಲ್ಲಾ ವ್ಯಕ್ತಿಗಳು ನಿಮ್ಮ ಉನ್ನತವಾದ ಕರಗಳಿಗೆ ಸಮರ್ಪಿಸುತ್ತೇನೆ. ಎಲ್ಲರನ್ನು ಪರಿವರ್ತಿಸಿರಿ. ವಿಶೇಷವಾಗಿ ತಪಸ್ಸು ಕಾಲದಲ್ಲಿ ನಮ್ಮೆಲ್ಲ ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟು ನೂತನ ಅಭ್ಯಾಸಗಳನ್ನು ನಾವು ಮಾಡುವಂತೆ ನಮಗೆ ನೀವು ಪ್ರೇರಣೆ ಕೊಡಿರಿ ತಂದೆಯೇ. ಪ್ರಭುವೇ, ನಮ್ಮೆಲ್ಲರ ಪ್ರಾರ್ಥನೆಗಳಿಗೆ ಸದುತ್ತರ ಉಂಟು. ನಮ್ಮ ಪ್ರಾರ್ಥನೆ ನಿರರ್ಥಕವಾಗುವುದಿಲ್ಲ ಸ್ವಾಮಿ. ಪ್ರಭು, ನಮ್ಮೆಲ್ಲರ ನಂಬಿಕೆ, ಭರವಸೆ, ವಿಶ್ವಾಸವನ್ನು ಹೆಚ್ಚಿಸಿರಿ. ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ನೀಡಿರಿ ಸ್ವಾಮಿ. ಪರಿಶುದ್ಧ ತಾಯಿ, ಉಪಸರದ ರಾಣಿಯೇ, ಕರುಣೆಯ ತಾಯಿಯೇ, ಈ ಸುಪ್ರಭಾತದ ಸಮಯದಲ್ಲಿ ನಾವು ಪ್ರೀತಿ ಕಾಣದ ವ್ಯಕ್ತಿಗಳನ್ನು ನಿಮ್ಮ ಮಮತೆಯ ಮಡಿಲಿಗೆ ಸಮರ್ಪಿಸುತ್ತಾ ನಾನು ಪ್ರಾರ್ಥಿಸುವಾಗ ಪ್ರಭು ಯೇಸು ಕ್ರಿಸ್ತರಲ್ಲಿ ಬೇಡಿ ಪ್ರೀತಿ ಅವರಿಗೆಲ್ಲರಿಗೂ ಪ್ರೀತಿಯಾಗಿರುವ ಪ್ರಭುವಿನಿಂದಲೇ ಅವರಿಗೆ ಸಾಂತ್ವನವನ್ನು, ಬೆಳಕನ್ನು ಹಾಗೂ ಪ್ರೀತಿಸುವ ಹೃದಯವನ್ನು ನೀಡಿ ಆಶೀರ್ವದಿಸಿರಿ ಎಂದು ಪಿತನಾಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ನನ್ನ ಜೀವವುಳ್ಳ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ನನ್ನ ತಂದೆಯಾದ ದೇವರೇ, ನನ್ನ ಯೇಸುವೆ, ನನ್ನ ಪ್ರಭುವೇ, ನನ್ನ ಕರ್ತನೇ, ನನ್ನ ರಾಜನೇ, ಪ್ರೀತಿ ಸ್ವರೂಪಿ ಕರುಣಾಮಯ ದೇವರು ನೀವಾಗಿದ್ದೀರ ಸ್ವಾಮಿ. ಅಪ್ಪ, ಈ ಪ್ರೀತಿ ಇಲ್ಲದಂತ ಎಲ್ಲ ಜನರಿಗೆ ಸ್ವಾಮಿ ಅಪ್ಪ ನಿಮ್ಮ ಗಾಯವಾದ ಕರಗಳಿಗೆ ಸಮರ್ಪಿಸಿಕೊಳ್ಳುತ್ತಾ ಪ್ರಾರ್ಥಿಸುತ್ತಿದ್ದೇನೆ ದೇವ. ಅಪ್ಪ, ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ಅಪ್ಪ ನಮ್ಮನ್ನು ಆರಿಸಿಕೊಂಡಿದ್ದೀರ ದೇವ. ಅಪ್ಪ, ಪ್ರೀತಿ ಇಲ್ಲದ ಜನಸದಲ್ಲಿ ಸ್ವಾಮಿ ಅಪ್ಪ ಪ್ರೀತಿ ಮೂಡುವಂತೆ ಸ್ವಾಮಿ ಕರುಣಿಸಿರಿ ದೇವ. ಅಪ್ಪ, ಒಬ್ಬರನ್ನೊಬ್ಬರು ಪ್ರೀತಿಸಿ ಬಾಳುವಂತೆ ಕೃಪಾವರವನ್ನು ಕರುಣಿಸಿರಿ ಸ್ವಾಮಿ. ಅಪ್ಪ, ವಿಶೇಷವಾಗಿ ಸ್ವಾಮಿ ಕುಟುಂಬಗಳಲ್ಲೇ ಪ್ರೀತಿ ಇರುತ್ತಿಲ್ಲ ಸ್ವಾಮಿ. ಅಪ್ಪ ಯೇಸುವೆ,
ಅಪ್ಪ ಗಂಡನಲ್ಲಿ ಸ್ವಾಮಿ ಅಪ್ಪ ಹೆಂಡತಿಗೂ ಪ್ರೀತಿ ಇರುವುದಿಲ್ಲ ಇದ್ರೆ ಹೆಂಗು ಪ್ರೀತಿ ಸ್ವಾಮಿ ಗಂಡನಿಗೂ ಪ್ರೀತಿ ಇರುವುದಿಲ್ಲ ಸ್ವಾಮಿ ಅಪ್ಪ ಅಂತ ಕುಟುಂಬಗಳು ಸ್ವಾಮಿ ಕರೆಯುತ್ತಿರುವ ಅಪ್ಪ ಅವರಲ್ಲಿ ಸ್ವಾಮಿ ಒಬ್ಬರನ್ನು ಪ್ರೀತಿಸಿ ಬಾಳುವಂತೆ ಕುಟುಂಬವನ್ನು ಸ್ವಾಮಿ ಪ್ರೀತಿಯ ರೂಪದಲ್ಲಿ ಕರುಣಿಸಿ ಅಲ್ಲ ಮಕ್ಕಳನ್ನು ಕೊಟ್ಟಿರುವ ಮಕ್ಕಳನ್ನು ಪ್ರೀತಿಯಾಗಿ ಬೆಳೆಸಲು ಅವರನ್ನು ಪ್ರೀತಿಯನ್ನು ತೋರುವಂತೆ ಆಗಲಿ ಸ್ವಾಮಿ ಅಪ್ಪ ತಂದೆಯಾದ ದೇವರೇ ಯೇಸುವೇ ಅಪ್ಪ ನೀವು ನೀಡಿದಿರ ಸ್ವಾಮಿ ಒಬ್ಬರನ್ನೊಬ್ಬರು ಪ್ರೀತಿಸಿ ಬಾಳಿರಿ ಎಂದು ನೀವು ನೀಡಿದಿರ ಸ್ವಾಮಿ ಆ ವಾಕ್ಯದಂತ ಪ್ರಕಾರ ಸ್ವಾಮಿ ಒಬ್ಬರನ್ನೊಬ್ಬರು ಪ್ರೀತಿಸಿ ಬಾಳುವಂತೆ ಕೃಪಾವರವನ್ನು ಕರುಣಿಸಿರಿ ಸ್ವಾಮಿ ಅಪ್ಪ ಹೆಚ್ಚು ತಂದೆ ಸಾವಿರದಲ್ಲಿ ಪ್ರೀತಿ ಇರುವುದಿಲ್ಲ ಸ್ವಾಮಿ ಅಪ್ಪ ಅವರು ನಮಗಾಗಿ ಬೆಳೆಸಿ ನಮ್ಮನ್ನು ಸಾಕಿ ಸಲಹಿ ಅಪ್ಪ ನಮ್ಮನ್ನು ಎಷ್ಟಾಗಿ ಪ್ರೀತಿಸುತ್ತಾರೆ ಸ್ವಾಮಿ ಅಪ್ಪ ಅಂತವರನ್ನೇ ಎತ್ತ ತಾಯಿಯನ್ನೇ ಮಕ್ಕಳು ಮರೆತು ಹೋಗುತ್ತಾರೆ ಸ್ವಾಮಿ ಅಪ್ಪ ಅವರನ್ನೇ ಕರುಣಿಸಿರಿ ಸ್ವಾಮಿ ಅಪ್ಪ ಎತ್ತ ತಾಯಿ ವಯಸ್ಸಾದವರನ್ನು ಸ್ವಾಮಿ ಅಪ್ಪ ಅವರನ್ನು ಸ್ವಾಮಿ ಪ್ರೀತಿಯಿಂದ ನೋಡಿಕೊಳ್ಳುವಂತೆ ಸ್ವಾಮಿ ಕರುಣಿಸಿರಿ ಅಪ್ಪ ಅವರು ಮಕ್ಕಳಾಗಿ ಆಗಿ ಹೋಗುತ್ತಾರೆ ಸ್ವಾಮಿ ನಾನೇನ್ ಮಾಡ್ಬೇಕು ಹೇಗಿರ್ಬೇಕು ಅನ್ನೋದು ಅವರನ್ನೇ ಗೊತ್ತಿರಲ್ಲ ಅಂತ ತಂದೆ ತಾಯಿಗಳನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸುವಂತೆ ಅವರನ್ನು ಕೈ ಹಿಡಿದು ನಡೆಸುವಂತ ಮಕ್ಕಳಾಗಲು ಅವರಲ್ಲಿ ಪ್ರೀತಿಯನ್ನು ನೋಡುವಂತೆ ಕರುಣಿಸಿರಿ ಸ್ವಾಮಿ ತಂದೆಯಾದ ದೇವರೇ ಪ್ರೀತಿಯೇ ಸ್ವಾಮಿ ನಮಗೆ ಐಶ್ವರ್ಯವಾಗಿದೆ ದೇವ ಅಪ್ಪ ಈ ಲೋಕದಲ್ಲಿ ಏನು ಇಲ್ಲ ಸ್ವಾಮಿ ಒಬ್ಬರನ್ನೊಬ್ಬರು ಪ್ರೀತಿಸಿ ಬಾಳುವಂತೆ ಅಪ್ಪ ಕರುಣಿಸಿರಿ ಸ್ವಾಮಿ ಅಂತವರನ್ನೆಲ್ಲ ಸ್ವಾಮಿ ಅಪ್ಪ ನಿಮ್ಮ ಪೂಜೆ ಕರೆಗಳಿಗೆ ಪ್ರಾರ್ಥಿಸುತ್ತಿದ್ದು ನೀನಲ್ಲ ಜೀವದ ಒಡೆಯನೇ ಆಮೇಲೆ ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ತಂದೆ ಸ್ತೋತ್ರ ರಜಾ ವಂದನೆ ರಜಾ ಆರಾಧನೆ ಸ್ವಾಮಿ. ಅಪ್ಪ ಪಿತನೇ ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಸನ್ನಿಧಾನದಲ್ಲಿ ಪ್ರಾರ್ಥಿಸುವ ವರವನ್ನು ನನ್ನೆಲ್ಲರಿಗೆ ದಯಪಾಲಿಸುವುದಕ್ಕಾಗಿ ನಿಮಗೆ ಪೂಜಾನುಪೂಜಿಸುವ ಸ್ವಾಮಿ. ಅಪ್ಪ ತಂದೆಯಾದ ದೇವರೇ ಈ ಬೆಳಗಿನ ಸುಪ್ರಭಾತದಲ್ಲಿ ಪ್ರೀತಿಯನ್ನು ಕಾಣದ ಮಕ್ಕಳ ನಿಮ್ಮ ಪಾದಚಾರಣಕ್ಕೆ ಸಮರ್ಪಿಸುತ್ತೇನೆ ರಜಾ. ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ ಸ್ವಾಮಿ. ಅಪ್ಪ ತಂದೆ ಪ್ರೀತಿ ಕಾಣದೆ ಏಕಾಂಗಿತನದಲ್ಲಿ ಅಪ್ಪ ಜೀವಿಸುತ್ತಿರುವ ಎಷ್ಟೋ ಮಕ್ಕಳಿದ್ದಾರೆ ಸ್ವಾಮಿ. ಆ ಮಕ್ಕಳನ್ನು ಆಶೀರ್ವದಿಸಿರಿ, ಆ ಮಕ್ಕಳ ಮನಸ್ಸುಗಳನ್ನು ಮುಟ್ಟಿರಿ ಸ್ವಾಮಿ. ಅಪ್ಪ ಪ್ರೀತಿ ಕುಟುಂಬ ಪ್ರೀತಿ ಇಲ್ಲದೆ ಅಪ್ಪ ಸ್ನೇಹಿತರ ಪ್ರೀತಿ ಇಲ್ಲದೆ ಒಡ ಹುಟ್ಟಿದವರ ಪ್ರೀತಿ ಇಲ್ಲದೆ ಅಪ್ಪ ತಂದೆ ಏಕಾಂಗಿತನ ಬದುಕಿನಲ್ಲಿ ಕೂಗಾಟದಿಂದ ನಿಮ್ಮನ್ನು ಕರೆತಿರುವ ಮಕ್ಕಳನ್ನು ಆಶೀರ್ವದಿಸಿರಿ. ಆ ಮನಸ್ಸುಗಳನ್ನು ಮುಟ್ಟಿ ನೀವೇ ಅವರನ್ನು ಪ್ರೀತಿಸುವ ಮಕ್ಕಳಾಗಿ ನೀವೇ ಅವರನ್ನು ಪ್ರೀತಿಸಿ ಸಂತೈಸಿರಿ ಸ್ವಾಮಿ. ಸ್ಮರಣೆ ತೋರುತ್ತಾಗಿ ತೋರು ನನ್ನ ರಜಾ. ಅಪ್ಪ ತಂದೆ ಕುಟುಂಬದಲ್ಲಿ ಆಸ್ತಿ ಪಾಸ್ತಿಗೋಸ್ಕರ ಸ್ವಾಮಿ ಅಪ್ಪ ತಂದೆ ಪ್ರೀತಿಯನ್ನು ಕಳೆದುಕೊಳ್ಳುತ್ತಾರೆ ಸ್ವಾಮಿ. ಅಪ್ಪ ತಂದೆ ಎದುರಿಗೆ ಬಂದರೆ ಸ್ವಾಮಿ ಒಡ ಹುಟ್ಟಿದರೂ ಆದರೂ ಮುಖ ತಿರುಗಿಸಿಕೊಂಡು ದೂರ ಹೋಗ್ತಾರೆ ಸ್ವಾಮಿ. ಅಪ್ಪ ತಂದೆ ಆಸ್ತಿಗೋಸ್ಕರ ಅವರ ಪ್ರೀತಿಯನ್ನೇ ಬದಿಗೊತ್ತಿದ್ದಾರೆ ಸ್ವಾಮಿ. ಅವರು ಹುಟ್ಟಿದೆಂಬ ಬೆಲೆ ಇಲ್ಲದೆ ಅಪ್ಪ ಅದು ಕಾಣದೆ ಅಪ್ಪ ಆಸ್ತಿಗೋಸ್ಕರ ಪ್ರೀತಿಯನ್ನು ಕಳೆದುಕೊಳ್ಳೋ ಮಕ್ಕಳಿದ್ದಾರೆ ಸ್ವಾಮಿ. ಅಂತ ಮಕ್ಕಳ ಮೇಲೆ ಕರುಣೆ ತೋರು ನನ್ನ ರಾಜ್ಯ. ಅಪ್ಪ ತಂದೆ ಎಷ್ಟೋ ಮಕ್ಕಳು ಸ್ವಾಮಿ ಅಪ್ಪ ತಂದೆ ತಾಯಿ ಪ್ರೀತಿ ಕಾಣದೆ ಏಕಾಂಗಿತನದಲ್ಲಿ ಅಪ್ಪ ಕಂಗಾಲಾಗಿ ಅಳುತ್ತಾ ಇದ್ದಾರೆ ಸ್ವಾಮಿ. ಅಂತ ಮಕ್ಕಳನ್ನ ಆಶೀರ್ವದಿಸಿರಿ ರಾಜ. ಅಪ್ಪ ಪ್ರೀತಿ ಕಾಣುವ ಕೃಪೆಯನ್ನು ಅವರಿಗೆ ಮಕ್ಕಳಿಗೆ ದಯಪಾಲಿಸಿರಿ ಸ್ವಾಮಿ. ಅಪ್ಪ ತಂದೆ ಅಪ್ಪ ನೀವೇ ನುಡಿದಿದ್ದೀರಾ, ನಿಮ್ಮನ್ನು ನೀವು ಪ್ರೀತಿಸಿಕೊಳ್ಳುವಂತೆ ಪರರನ್ನು ಸಹ ಪ್ರೀತಿಸಿದಂತ ವಾಗ್ದಾನ ಮಾಡಿದಿರ ಸ್ವಾಮಿ. ಆ ವಾಗ್ದಾನ ಶಕ್ತಿ ಪ್ರತಿಯೊಬ್ಬರಲ್ಲಿ ತುಂಬಿಕೊಳ್ಳಲಿ ರಾಜ. ಅಪ್ಪ ತಂದೆ ಈ ಲೋಕದಲ್ಲಿ ಬದುಕಬೇಕಂದರೆ ಅಪ್ಪ ಪ್ರೀತಿ ಮುಖ್ಯವಾದದ್ದು ಸ್ವಾಮಿ. ಪ್ರೀತಿ ಇಲ್ಲದೆ ಈ ಲೋಕದಲ್ಲಿ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಸ್ವಾಮಿ. ಏಕೆಂದ್ರೆ ಒಬ್ಬರನ್ನೊಬ್ಬರು ಪ್ರೀತಿಸಿದ್ರೆ ಅಪ್ಪ ಈ ಕಾಂಗಿತನದ ಬದುಕಲಿಕ್ಕೆ ಸಾಧ್ಯವೇನೇ ಇಲ್ಲ ಸ್ವಾಮಿ. ಅಪ್ಪ ಎಲ್ಲರೂ ಪ್ರೀತಿಸಬೇಕು, ಎಲ್ಲರನ್ನು ಪ್ರೀತಿಯಿಂದನೇ ಕಾಣಿದರೆ ಮಾತ್ರ ಈ ಲೋಕದಲ್ಲಿ ಬದುಕಲಿಕ್ಕೆ ಸಾಧ್ಯ ಸ್ವಾಮಿ. ಪ್ರೀತಿ ಇಲ್ಲದೆ ಸ್ವಾರ್ಥದಿಂದ ಬದುಕಲಿಕ್ಕೆ ಅಸಾಧ್ಯವಾದದ್ದು ಸ್ವಾಮಿ. ಕುಟುಂಬದಲ್ಲಿ ಅಪ್ಪ ತಂದೆ ಅಣ್ಣ ಒಡ ಹುಟ್ಟಿದವರು ತವರು ಮನೆಯಿಂದ ಬಂದರೆ ಅಪ್ಪ ಅಣ್ಣ ಹೆಂಡತಿಯರು ಅಣ್ಣನವರು ಮುಖವನ್ನು ತಿರುಗಿಸಿಕೊಂಡಾಗ ಅಪ್ಪ ತಂದೆ ಮಕ್ಕಳಲ್ಲಿ ಆಗುವ ನೋವು ಎಷ್ಟೊಂದು ಭಾರವಾದದ್ದು ಸ್ವಾಮಿ. ನನ್ನ ತವರು ಮನೆಯವರು ನನ್ನನ್ನು ಪ್ರೀತಿಸುವುದಿಲ್ಲ, ನನ್ನ ತಾಯಿ ನನ್ನ ತಂದೆ ಇದ್ದರೂ ನನ್ನ ಪ್ರೀತಿಸುತ್ತಾರೆ ಇದ್ದರಂತ ಎಷ್ಟೋ ಮಕ್ಕಳು ಅಳುತ್ತಿರ್ತಾರೆ ಸ್ವಾಮಿ. ಅಂತ ಮಕ್ಕಳ ಮೇಲೆ ಕರುಣೆ ತೋರಿದೆ ಸ್ವಾಮಿ. ಎಷ್ಟು ಜನ ಪ್ರೀತಿ ಕಾಣದೆ ಅಪ್ಪ ತತ್ತರಿಸಿ ಹೋಗುತ್ತಾ ಇದ್ದಾರೆ ಸ್ವಾಮಿ. ಅಪ್ಪ ಅವರನ್ನು ಆಶೀರ್ವದಿಸಿರಿ ತಂದೆ. ಅಪ್ಪ ತಂದೆ ಅವರ ಮನಸ್ಸನ್ನು ಆಶೀರ್ವದಿಸಿರಿ. ಪ್ರೀತಿ ಕಾಣದಿರುವ ಎಷ್ಟೋ ಮಕ್ಕಳು ತಂದೆ
ನಿಮ್ಮನ್ನು ಕೂಗಿ ಕರೀತಾ ಇದ್ದೇವೆ ಸ್ವಾಮಿ. ಆ ಮಕ್ಕಳನ್ನು ಕೂಗಿ ಕರೆಯುವಾಗ ಆ ಮಕ್ಕಳ ಪ್ರಾರ್ಥನೆ ವಿಜ್ಞಾಪನೆ ಆಲಿಸಿರಿ ಸ್ವಾಮಿ. ಈ ಲೋಕದ ಎಲ್ಲಾ ಮಕ್ಕಳನ್ನು ಆಶೀರ್ವದಿಸಿರಿ ಅಪ್ಪ. ಪ್ರೀತಿಯನ್ನು ಒಬ್ಬರೊಬ್ಬರು ಪ್ರೀತಿಸಿಕೊಂಡು ಜೀವಿಸುವ ಕೃಪೆಯನ್ನು ಕೊಡಿರಿ ಸ್ವಾಮಿ. ಅಪ್ಪ ತಂದೆ ತಾಯಿ ಪ್ರೀತಿ, ಒಡ ಹುಟ್ಟಿದವರ ಪ್ರೀತಿ ಅಪ್ಪ, ಪ್ರತಿಯೊಬ್ಬರ ಪ್ರೀತಿಯನ್ನು ಜಯಿಸುವ ಶಕ್ತಿಯನ್ನು ಪ್ರತಿಯೊಬ್ಬರಿಗೆ ಕೊಡಿರಿ ಸ್ವಾಮಿ. ಒಬ್ಬರನ್ನೊಬ್ಬರು ಪ್ರೀತಿಸಿಕೊಂಡು ಸ್ವಾಮಿಯಿಂದ ಬಾಳುವ ಪ್ರತಿಯೊಬ್ಬರಿಗೆ ದಯಪಾಲನೆ ಕೊಡಿರಿ ಎಂದು ಪಿತಾಸು ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನನ್ನ ಜೀವನವುಳ್ಳ ತಂದೆ. ಆಮೇನ್ ಆಮೇನ್ ಆಮೇನ್. ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯ ಕೀರ್ತನೆ 138ನೇ ಅಧ್ಯಾಯ ವಾಕ್ಯ 8. ಸಿದ್ಧಿಗೆ ತರುವೇನೆ ಪ್ರಭು ನನ್ನ ಕಾರ್ಯವನ್ನು, ಶಾಶ್ವತವಾಗಿಸು ನಿನ್ನ ಅಚಲ ಪ್ರೀತಿಯನ್ನು, ಮರೆತು ಬಿಡಬೇಡ ನಿನ್ನಯ ಕೈಕೃತಿಯನ್ನು. ಸಿರಾಕ 35ನೇ ಅಧ್ಯಾಯ ವಾಕ್ಯ 16. ದೇವರ ಸುಚಿತ್ತದಂತೆ ಸೇವೆ ಮಾಡುವವನು ಅಂಗೀಕೃತನಾಗುವನು, ಇಂಥವನ ಪ್ರಾರ್ಥನೆ ಮುಟ್ಟುವುದು ಗಗನ ಮಂಡಲವನು. 3 ಯವನ 1ನೇ ಅಧ್ಯಾಯ ವಾಕ್ಯ 11. ನೀನು ಕೆಟ್ಟದನ್ನು ಅನುಸರಿಸದೆ ಒಳ್ಳೆಯದನ್ನೇ ಅನುಸರಿಸಿ ನಡೆ, ಒಳಿತನ್ನು ಮಾಡುವವನು ದೇವರಿಗೆ ಸೇರಿದವನು. ಮತ್ತಾಯ 21ನೇ ಅಧ್ಯಾಯ ವಾಕ್ಯ 22. ವಿಶ್ವಾಸವಿಟ್ಟು ಏನನ್ನು ಪ್ರಾರ್ಥನೆಯಲ್ಲಿ ನೀವು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಪಡೆಯುವಿರಿ. ಜ್ಞಾನೋಕ್ತಿ 15ನೇ ಅಧ್ಯಾಯ ವಾಕ್ಯ 9. ದುರುಳರ ನಡತೆ ಸರ್ವೇಶ್ವರನಿಗೆ ಹೇಯ, ನೀತಿವಂತರ ನಡತೆ ಆತನಿಗೆ ಸುಪ್ರಿಯ. ಜ್ಞಾನೋಕ್ತಿ 19ನೇ ಅಧ್ಯಾಯ ವಾಕ್ಯ 23. ಸರ್ವೇಶ್ವರನಲ್ಲಿ ಭಯಭಕ್ತಿಯುಳ್ಳವನಿಗೆ ಜೀವ ಪ್ರಾಪ್ತಿ, ಅಂಥವನು ಸಂತುಷ್ಟನಾಗಿ ಬಾಳುವನು. ಕೀರ್ತನೆ 55ನೇ ಅಧ್ಯಾಯ ವಾಕ್ಯ 22. ಪ್ರಭುವಿನ ಮೇಲೆ ಹಾಕು ನಿನ್ನ ಚಿಂತಾಭಾರವನು, ಉದ್ಧರಿಸುವನು, ಸಜ್ಜನರನ್ನೆಂದಿಗೂ ಕದಲಗೊಳಿಸನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈ ದಿನದ ಪ್ರಾರ್ಥನೆ. ಬಗ್ಗೆಯ ಯಾತ್ರೆ. ಈ ದಿನದ ಪ್ರಾರ್ಥನೆ. ಓ ನನ್ನ ದೇವರೇ, ನನ್ನ ಬಾಳಿನ ಬೆಳಕಾಗಿ, ನನ್ನ ಗುರುವಾಗಿ ನನ್ನನ್ನು ಮುನ್ನಡೆಸುತ್ತಿರುವ ನಿಮಗೆ ಸ್ತೋತ್ರ, ಆರಾಧನೆ, ಮಹಿಮೆ. ಈ ತಪಸ್ಸು ಕಾಲದಲ್ಲಿ ಸ್ವಾಮಿ ವಿಶೇಷವಾಗಿ ಪ್ರಾರ್ಥಿಸುತ್ತೇನೆ. ಎಲ್ಲ ದಾರಿ ತಪ್ಪುತ್ತಿರುವ ಯುವಕ ಯುವತಿಯರನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ದಾರಿ ತಪ್ಪಿ ಹೆತ್ತವರ ಮಾತನ್ನು ಕೇಳದೆ ಅವಿಧೇಯರಾಗಿ ನಡೆಯುತ್ತಿರುವ ಎಲ್ಲ ಯುವಕ ಯುವತಿಯರನ್ನು ಮುಟ್ಟಿರಿ. ಈ ತಪಸ್ಸು ಕಾಲವು ಅವರಿಗೆ ಪರಿವರ್ತನೆ ಆಗಲಿ. ನೀವು ನನಗೆ ಕೊಟ್ಟಿರುವ ಮಕ್ಕಳನ್ನು ಸಹ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಅವರ ವಿಧೇಯತೆ, ಅವರ ವಿಶ್ವಾಸ, ಕೊರತೆ, ಹಠಮಾರಿತನ, ಅಹಂಭಾವ ಇವುಗಳೆಲ್ಲವನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಯುವಕ ಯುವತಿಯರೊಡನೆ ಸಲ್ಲಾಪದಲ್ಲಿ ಒಂದಾಗಿ ಪಾಪದ ಚಿಂತೆಯಲ್ಲಿ ತಮ್ಮ ಜವಾಬ್ದಾರಿತನವನ್ನು ಮರೆತು ಬಾಳುತ್ತಿರುವ ಎಲ್ಲ ಯುವಕ ಯುವತಿಯರನ್ನು ಮುಟ್ಟಿರಿ. ಅವರಿಗೆ ಪಶ್ಚಾತ್ತಾಪ ಉಂಟಾಗುವಂತೆ ನೀವು ಏನಾದರೂ ಮಾಡಿರಿ. ಅವರು ನಿಮ್ಮನ್ನು ಕಂಡುಕೊಂಡು ನಿಮ್ಮ ಮುಂದೆ ಕುಳಿತು ಹೃದಯ ಪ್ರಾರ್ಥಿಸುವಂತೆ ಮಾಡಿರಿ. ನೀನು ಆಯ್ಕೆ ಮಾಡಿದ ಮಕ್ಕಳು ಹಾದಿ ತಪ್ಪದಂತೆ ಕಾದು ಸಂರಕ್ಷಿಸಿರಿ. ನೀವು ಹೆಸರಿಡಿದು ಕರೆದ ಮಕ್ಕಳು ಪಾಪ ಜೀವಿತಕ್ಕೆ ಗುಲಾಮರಾಗದಂತೆ ಮಾಡಿರಿ. ಓ ದೇವರೇ, ಇಡೀ ವಿಶ್ವದ ಎಲ್ಲಾ ಯುವಕ ಯುವತಿಯರ ಮೇಲೆ ನಿಮ್ಮ ಕೃಪೆಯನ್ನು ಸುರಿಸಿರಿ, ಪರಿವರ್ತಿಸಿರಿ, ವಿಧೇಯತೆಯನ್ನು ಕಲಿಸಿಕೊಡಿರಿ ಎಂದು ಪಿತಾಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ, ನನ್ನ ಜೀವವುಳ್ಳ ತಂದೆಯೇ. ಆಮೇನ್. ಆಮೇನ್. ಪರಿಶುದ್ಧ ಪೂಜ್ಯ ತಾಯಿ ಮಾತೆಯರ ಮಧ್ಯಸ್ಥಿಕೆಯಲ್ಲಿ ಎಲ್ಲ ಯುವಕ ಯುವತಿಯರನ್ನು ನಾವು ಸಮರ್ಪಿಸಿ ಪ್ರಾರ್ಥಿಸೋಣ. ಲೋಕದಲ್ಲಿರುವಂತಹ, ನಮ್ಮ ಕುಟುಂಬದಲ್ಲಿರುವಂತಹ, ನಮ್ಮ ಮಕ್ಕಳಾಗಿರುವಂತಹ ಎಲ್ಲ ಯುವಕ ಯುವತಿಯರನ್ನು ಸಮರ್ಪಿಸಿ ಅವರ ಪರಿವರ್ತನೆಗಾಗಿ ನಾವು ವಿಶ್ವಾಸದಲ್ಲಿ ಪ್ರಾರ್ಥಿಸೋಣ. ಜಪಸ್ವರನ್ನು ಕೈಯಲ್ಲಿಡಿದು ಆ ತಾಯಿಯಲ್ಲಿ ಭಿನ್ನಯಿಸೋಣ.